ರೇವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದಿರೇ. ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ಗೀತೆಯನ್ನು ಪಾಂಕ್ತವಾಗಿ 1ನೇ ಅಧ್ಯಾಯದಿಂದ ಹಿಡಿದು 14ನೇ ಅಧ್ಯಾಯದ ತನಕ ಬಂದಿದ್ದೇವೆ. ಈ ಕಳೆದ ಬಾರಿ 14ನೇ ಅಧ್ಯಾಯದಲ್ಲಿ 16 ಶ್ಲೋಕಗಳನ್ನು ನೋಡಿದ್ದೇವೆ. ಇನ್ನೂ ಒಂದು 11 ಶ್ಲೋಕ ಇದೆ ಆ ಅಧ್ಯಾಯದಲ್ಲಿ. ಅದರ ನಂತರ ಸಮಸ್ತ ಶಾಸ್ತ್ರದ ಸಾರ, ಸಮಸ್ತ ಗೀತೆಯ ಸಾರವಾದಂತಹ 15ನೇ ಅಧ್ಯಾಯ, ಆ ಭಾಗಗಳನ್ನು ಪ್ರಾಯ 14, 15ನೇ ಅಧ್ಯಾಯಗಳನ್ನು ಈ ಬಾರಿ ನಾವು ಮನಮತಕ್ಕಂಥ ಅವಕಾಶ. 14ನೇ ಅಧ್ಯಾಯದಲ್ಲಿ ಈ ಗುಣತ್ರಯದ ಪ್ರಭಾವದ ಬಗ್ಗೆ ಹೇಳತಕ್ಕ ಪ್ರಸಂಗ. ಅದರಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ, ಈ 3 ಗುಣಗಳ ಪ್ರಭಾವ ನಮ್ಮ ಮೇಲೆ ನಿರಂತರ ನಡೀತಾ ಇರ್ತದೆ. ಈ ಯಾವುದೇ ಒಂದು ಗುಣ ಮಾತ್ರ ಯಾರಲ್ಲಿಯೂ ಇಲ್ಲ, ಎಲ್ಲರಲ್ಲಿಯೂ ಎಲ್ಲ ಗುಣಗಳ ಪ್ರಭಾವ ಇದೆ. ಈ ಗುಣಗಳ ಪ್ರಭಾವವನ್ನು ನಾವು ಗುರುತಿಸುವುದು ಹೇಗೆ? ಈಗ ಯಾವ ಗುಣ ನಮ್ಮ ಮೇಲೆ ತನ್ನ ಪ್ರಭಾವವನ್ನು ಬೀರ್ತಾ ಇದೆ, ನಾವು ಯಾವ ಗುಣದ ಪ್ರಭಾವದ ಒಳಗೆ ಕೆಲಸ ಮಾಡ್ತಾ ಇದೆ ಅಂತ ಅನ್ನುವುದನ್ನು ತಿಳ್ಕೊಳ್ಳುವುದಕ್ಕೆ ಕೃಷ್ಣ ಒಂದು ಸೂತ್ರ ಹೇಳ್ತಾನೆ. ಯಾವ ಗುಣಗಳಿಂದ ಏನಾಗುತ್ತೆ ನಮ್ಮಲ್ಲಿ, ಅದರಿಂದ ಯಾವ ಗುಣದ ಪ್ರಭಾವದಲ್ಲಿ ನಾವಿದ್ದೇವೆ ಅನ್ನೋದನ್ನು ತಿಳ್ಕೊಳ್ಳೋದು ಸುಲಭ. ಅದನ್ನು ಹೇಳ್ತಕ್ಕಂಥ ಶ್ಲೋಕ, ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸಃ ಲೋಭ ಏವ ಚ ಪ್ರಮಾದ ಮೋಹವು ತಮಸಃ ಭವತಃ ಜ್ಞಾನಮೇವ ಚ. ಈ 3 ಗುಣಗಳು ನಮ್ಮಲ್ಲಿ ಸದಾ ಕೆಲಸ ಮಾಡ್ತಾ ಇರ್ತವೆ. ಒಮ್ಮೊಮ್ಮೆ ಒಂದೊಂದು ಸ್ವಲ್ಪ ಹೆಚ್ಚು ಮೇಲಕ್ಕೆ ಬರುತ್ತೆ. ಸತ್ವ ಪ್ರವೃದ್ಧ ಆದಾಗ ರಜೋಗುಣ, ತಮೋಗುಣ ಸ್ವಲ್ಪ ತೆರೆಯ ಮರೆಗೆ ಹೋಗುತ್ತೆ. ರಜೋಗುಣ ಕೆಲಸ ಮಾಡಿದಾಗ ಸತ್ವಗುಣ, ತಮೋಗುಣ ಸ್ವಲ್ಪ ಹಿಂದೆ ಸರಿತಾವೆ. ತಮೋಗುಣ ಕೆಲಸ ಮಾಡಿದಾಗ ಸತ್ವ, ರಜಸ್ಸು ಹಿಂದೆ ಸರಿತವೆ. ಬಟ್ ಇವು 3 ಇರ್ತವೆ, ಅಥವಾ ಕೆಲವೊಮ್ಮೆ 3 ಒಟ್ಟಿಗೆ ಕೆಲಸ ಮಾಡ್ತವೆ ಹಿಂದೆ ಸರಿಯುವುದರಲ್ಲಿ. 3ರ ಮಿಕ್ಸ್ಚರ್, ಸತ್ವ, ರಜಸ್ಸು, ತಮಸ್ಸು ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತವೆ. ಆವಾಗ ಯಾವ ಪ್ರಭಾವ ನಮ್ಮಲ್ಲಿ ಈಗ ಇದೆ ಅಂತ ನಾವು ಗುರುತಿಸಿಕೊಳ್ಳುವುದು ಹೇಗೆ? ಅದಕ್ಕೆ ಹೇಳಿದ ಕೃಷ್ಣ, ಸತ್ವಾತ್ ಸಂಜಾಯತೆ ಜ್ಞಾನಂ. ಯಾವಾಗ ಮನುಷ್ಯನಿಗೆ ಉಳಿದ ಎಲ್ಲ ಸಂಗತಿಗಳಿಗಿಂತ ಪ್ರಾಪಂಚಿಕ ಸುಖ, ಅಧಿಕಾರ, ಆರ್ಥಿಕವಾದಂಥ ಸುಭದ್ರತೆ, ಇದೆಲ್ಲಕ್ಕಿಂತಲೂ ಜ್ಞಾನ ಮುಖ್ಯವಾದಾಗ, ಎಲ್ಲವನ್ನೂ ಕಳ್ಕೊಳ್ಳಿಕ್ಕೆ ಸಿದ್ಧ ನಾನು, ಆದರೆ ಜ್ಞಾನ ಬೇಕು. ಈ ಸ್ಥಿತಿಗೆ ಒಬ್ಬ ಬಂದರೆ, ಒಬ್ಬ ಗುರು ಹೇಳ್ತಾನೆ, ನಿಮಗೆ ಒಂದು ಇನ್ಸಿಡೆಂಟು ಹೇಳಬಹುದು ನಾನು. ಈ ಹಿಂದಿನ ಶತಮಾನದಲ್ಲಿ, 20ನೇ ಶತಮಾನದಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ. ನೀವು ಅವರ ಹೆಸರು ಕೂಡ ಕೇಳಿದ್ದೀರಿ, ಸ್ವಾಮಿ ರಾಮ್ ಅಂತ. ಅವರು ಲಿವಿಂಗ್ ವಿತ್ ದ ಹಿಮಾಲಯನ್ ಮಾಸ್ಟರ್ಸ್ ಅನ್ನತಕ್ಕಂಥ ಒಂದು ಬಹಳ ಅಧ್ಯಾತ್ಮದಲ್ಲಿ ಬಹಳ ಅಪೂರ್ವವಾದ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಸ್ವಾಮಿ ರಾಮು ಮೂಲತಃ ಅವರು ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಅವರು ಸೈನ್ಸ್ ಗ್ರ್ಯಾಜುಯೇಟು. ಅಲ್ಲಿ ಗ್ರ್ಯಾಜುಯೇಷನ್ ಆದ ಮೇಲೆ ಯಾಕೋ
ಹಿಮಾಲಯಕ್ಕೆ ಹೋಗಿ ಯೋಗಿಗಳ ಹತ್ರ ಯೋಗದ ಬಗ್ಗೆ ಅದರ ಆಸಕ್ತಿ ಬೆಳೆಯಿತವರಿಗೆ. ಆದರೆ ಅವರು ಅಲ್ಲಿಗೆ ಹೋಗುವಾಗ, ಯೋಗಿಗಳ ಹತ್ರ ಹೋಗುವಾಗ ಕೂಡ ದಿನಕ್ಕೊಂದು, ಅಂದರೆ ಅವರ ಡ್ರೆಸ್ಸು, ಕಾಲೇಜಿನ ಖಯಾಲಿ, ದಿನಕ್ಕೊಂದು ಡ್ರೆಸ್ಸು, ದಿನಕ್ಕೊಂದು ಅಂಗಿ, ದಿನಕ್ಕೊಂದು ಪ್ಯಾಂಟು, ಅದು ತುಂಬ ವೇಷಭೂಷಣಗಳ ಬಗ್ಗೆ ಸಹಜ. ಕಾಲೇಜು ಕಲಿಯುವಾಗ ಹುಡುಗರಿಗೆ ಆ ಕಾಲೇಜಿನಲ್ಲಿರುವ ಹುಡುಗಿಯರೆಲ್ಲ ನನ್ನನ್ನು ಮೆಚ್ಚುವ ಹಾಗೆ ವೇಷ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಅದು ಮುಂದುವರೆದು ಬಿಟ್ಟಿತ್ತು ಅವರಿಗೆ. ಅಲ್ಲಿ ಅಧ್ಯಾತ್ಮ ಪಾಠ ಕೇಳಲಿಕ್ಕೆ ಹೋಗುವಾಗಲೂ ದಿನಕ್ಕೊಂದು ಡ್ರೆಸ್ ಮಾಡಿಕೊಂಡು ಹೋಗ್ತಿದ್ರಂತೆ, ದಿನಕ್ಕೊಂದು ವೇಷಭೂಷಣ. ಹಾಗೆ ಇದ್ದಾಗ ಇವರಿಗೆ ಇದರಲ್ಲಿ ಆಸಕ್ತಿ ಬೆಳೆಯಿತು. ಅಧ್ಯಾತ್ಮ, ಯೋಗ, ಆ ಹಿಮಾಲಯದ ಋಷಿಗಳ ಒಡನಾಟದಿಂದ ಅದರ ತೀವ್ರವಾದ ಆಸಕ್ತಿ ಉಂಟಾಯಿತು. ನಾನು ಇದನ್ನು ತೀವ್ರವಾಗಿ ಅಧ್ಯಯನ ಮಾಡ್ತೇನೆ, ನನಗೆ ಇದರಲ್ಲಿ ಆಸಕ್ತಿ ಬೆಳೆದಿದೆ, ನನಗೆ ಈ ಅಧ್ಯಾತ್ಮದಲ್ಲಿ ನನ್ನನ್ನು ಮುಂದೆ ನಡೆಸಿ ನನ್ನ ತರಬೇತಿ ಕೊಡಿ ಅಂತ ಕೇಳಿಕೊಂಡ್ರಂತೆ. ಆಗ ಅವರು ಏನು ಹೇಳಿದರು ಗೊತ್ತಾ? 2ರಿಂದ 1 ದಾರಿ, ನಿನಗೆ ಐಷಾರಾಮ ಜೀವನ, ದಿನಕ್ಕೊಂದು ವೇಷಭೂಷಣ, ಈ ರೀತಿ ಹೊಸ ಹೊಸ ವೇಷಭೂಷಣ ಡ್ರೆಸ್ ಮಾಡಿಕೊಂಡು ಡೀಸೆಂಟಾಗಿ ಸಮಾಜದಲ್ಲಿ ಬದುಕಬೇಕು, ಶ್ರೀಮಂತನಾಗಿ ಬದುಕಬೇಕು ಅಂತಿದ್ದರೆ ಕರ್ಕೊಂಡು ಹೋದ್ರಂತೆ ಒಂದು ಕಡೆಗೆ, ಹಿಮಾಲಯದ ಒಂದು ಗುಹೆ ಒಳಗೆ. ನೋಡು, ಪ್ರಪಂಚದಲ್ಲಿ ಯಾರ ಹತ್ರ ಇಲ್ಲದಷ್ಟು ಚಿನ್ನದ ರಾಶಿ ಇಲ್ಲಿದೆ, ಎಷ್ಟು ಬೇಕಾದಷ್ಟು ಹಿಡ್ಕೊಂಡು ಹೋಗು, ಏನು ಬೇಕಾದರೆ ಸಮೃದ್ಧವಾದ ಜೀವನ ನಡೆಸು, ನನ್ನ ಎದುರು ಬರಬೇಡ, ಮುಖ ತೋರಿಸ್ಬೇಡ. ಅದು ಇಲ್ಲ ಅಂತಾದರೆ ಇವತ್ತಿನಿಂದ ನಿನ್ನ ಎಲ್ಲ ಶ್ರೀಮಂತಿಕೆಯ ಮೋಹವನ್ನು ಬಿಟ್ಟು ಈ ವೇಷಭೂಷಣಗಳನ್ನು ತೊರೆದು ಬರೇ ಕಾವಿಶಾಟಿಯ ಲಂಗೋಟಿ ತೊಟ್ಟು ಬಾ. 2ರಲ್ಲಿ ಯಾವುದು ಬೇಕೋ ಒಂದು, 2 ದಾರಿ ಇಲ್ಲ. ನೀನು ಸರ್ವಸ್ವವನ್ನು ಜ್ಞಾನಕ್ಕೋಸ್ಕರ ತ್ಯಾಗ ಮಾಡಲಿಕ್ಕೆ ಸಿದ್ಧ ಇದ್ದೀಯೋ ಬಿಟ್ಟು ಬಾ. ಇಲ್ಲ ಅದೇ ಬೇಕು ಅಂತಂದರೆ ಮತ್ತೆ ನನಗೆ ಮುಖ ತೋರಿಸ್ಬೇಡ, ಎಷ್ಟು ದುಡ್ಡು ಬೇಕಾದರೂ ಹಿಡ್ಕೊಂಡು ಹೋಗು. ಚಿನ್ನದ ಗಟ್ಟಿಗಳನ್ನೇ ರಾಶಿ ತೋರಿಸಿದ ಹಿಮಾಲಯದ. ನನಗೆ ಆಗ ನೆನಪಾದ್ದು, ಪಾಂಡವರು ರಾಜ್ಯ ಸಿಂಹಾಸನ ಸ್ಥಾಪನೆ ಮಾಡಿ ಧರ್ಮರಾಜ ಸಮ್ರಾಟ ಆದಮೇಲೆ ಒಂದು ಯಾಗ ಮಾಡಬೇಕು ಅಂತ, ಅಶ್ವಮೇಧ ಯಾಗ, ರಾಜಸೂಯ. ಆವಾಗ ದುಡ್ಡಿಲ್ಲ, ಯಾಕೆಂದರೆ ಯುದ್ಧವಾಗಿ ದೇಶದ ಆರ್ಥಿಕ ಸ್ಥಿತಿ ಎಲ್ಲ ಬಹಳ ಕಷ್ಟದಲ್ಲಿತ್ತು. ಇಡೀ ದೇಶದಲ್ಲಿ 18 ಅಕ್ಷೋಹಿಣಿ ಸೇನೆ ಅಂತಂದರೆ ಸುಮಾರು 20 ಲಕ್ಷ ಜನ ಸೈನಿಕರೇ. ರಥದಲ್ಲಿ ಇದ್ದವರು 4 ಲಕ್ಷ ರಥ ಇತ್ತು. 4 ಲಕ್ಷ ರಥದಲ್ಲಿ ಒಂದು ರಥದಲ್ಲಿ ಸಾರಥಿಯೊಬ್ಬ, ಹಿಂದೆ 2 ಚಕ್ರಾಕ್ಷರು ಮತ್ತು ಒಬ್ಬ ಯುದ್ಧ ಮಾಡುವವ, 4 ಜನ ಒಂದು ರಥದಲ್ಲಿ ಇರ್ತಿದ್ರು. 4 ಲಕ್ಷ ರಥ ಅಂದರೆ 16 ಲಕ್ಷ ಜನ ಆಯಿತಾ. 20 ಲಕ್ಷ ಸೈನಿಕರೇ, ಕಾಲಾಳುಗಳು. 16 ಲಕ್ಷ 36 ಲಕ್ಷ ಆಯಿತಾ. ಆಮೇಲೆ 4 ಲಕ್ಷ 12 ಲಕ್ಷ ಕುದುರೆಗಳಿದ್ದವು. 12 ಲಕ್ಷ ಕುದುರೆಗಳು ಅಂದರೆ 12 ಲಕ್ಷ ಜನರು ಕುದುರೆ ಮೇಲೆ, ಬರೀ ಕುದುರೆ ಯುದ್ಧ ಮಾಡಲ್ವಲ್ಲ. 12 ಲಕ್ಷ ಕುದುರೆ ಸವಾರರು. ಹಾಗಾದರೆ 20 ಲಕ್ಷ 36 ಲಕ್ಷ 12 ಲಕ್ಷ 48 ಲಕ್ಷ ಆಯಿತು. ಆಮೇಲೆ 4 ಲಕ್ಷ ಆನೆಗಳು ಸತ್ತಿದ್ದವ ಯುದ್ಧದಲ್ಲಿ. ಆನೆಗಳು ಅಂದರೆ ಮಾವತ ಒಬ್ಬ, ಯುದ್ಧ ಮಾಡೋ ಒಬ್ಬ, ಹಿಂದಿನಿಂದ ಆರ್ಮ್ಸ್ ಸಪ್ಲೈ 3 ಜನ, ಅದು 12 ಲಕ್ಷ. ಹಾಗಾದರೆ 48 60 ಲಕ್ಷ ಜನ ಸತ್ತಿದ್ದಾರೆ. ದೇಶದಲ್ಲಿಯ ಆರ್ಥಿಕ ಸಂಪತ್ತು ಅಸ್ತವ್ಯಸ್ತವಾಗಿದೆ. ಇಡೀ ದೇಶದಲ್ಲಿ ಎಲ್ಲೋ ಚಿಕ್ಕ ಮಕ್ಕಳು ಮುದುಕರು ಮಾತ್ರ ಉಳಿದಿದ್ದಾರೆ, ಯುವಕರು ಗಟ್ಟಿಯವರೆಲ್ಲ ಇದರಲ್ಲಿ ಸತ್ತಿದ್ದಾರೆ. ಇಂಥ ಸ್ಥಿತಿಯಲ್ಲಿ ಧರ್ಮರಾಜನಿಗೆ ದೇಶದ ಆಡಳಿತ ಬಂತು. ಅದನ್ನೇ ಅರ್ಜುನ ಹೇಳಿದ್ದು, ಎಲ್ಲ ಸಾಯ್ತಾರೆ, ಎಲ್ಲ ಸತ್ತರೆ, ಯುವಕರು ಸತ್ತರೆ ನಾಳೆ ಹುಡುಗಿಯರನ್ನು ಮದುವೆ ಮಾಡಿಕೊಳ್ಳೋ ಹುಡುಗರಿಲ್ಲ ಅಂತಾಗುತ್ತೆ. ಒಂದು ಕಡೆ ಮದುವೆಯಾಗಿ ಯುದ್ಧಕ್ಕೆ ಹೋದ ಸತ್ತವರು ಅವರ ವಿಧವೆಯರು, ಇನ್ನೊಂದು ಕಡೆ ಮದುವೆಗೆ ಗಂಡಿಲ್ಲ. ಹೀಗೆ ಹೆಣ್ಮಕ್ಕಳ ಬಾಳು ಶೋಚನೀಯ ಆಗುತ್ತೆ. ಹಾಗಾಗಿ ಯುದ್ಧ ಬೇಡ ಅಂತ ಅರ್ಜುನ ಹೇಳಿದ್ದಲ್ಲ, ಅಂಥ ಸ್ಥಿತಿ ನಿರ್ಮಾಣ ಆಯಿತು. ಆಗ ಏನು ಮಾಡಬೇಕು? ಧರ್ಮರಾಜನಿಗೆ ಒಂದು ಪಾಪ ಪ್ರಜ್ಞೆ, ನನ್ನಿಂದಾಗಿ ಯುದ್ಧ ಆಯಿತು, ನನ್ನಿಂದಾಗಿ ಇಂಥ ಪ್ರಜಾನಾಶ ಆಯಿತು, ನನ್ನಿಂದಾಗಿ ದೇಶದ ಸಂಪತ್ತು ಕರಗಿ ಹೋಯಿತು, ಇದಕ್ಕೆಲ್ಲ ನಾನು ಹೊಣೆ, ನಾನು ಪಾಪಿ ಅಂತ ಒಂದು ಭಾವ ಬರಲಿಕ್ಕೆ ಶುರುವಾಯಿತು ಅವನಿಗೆ. ನೋಡಿ, ಸಜ್ಜನರಿಗೆ ಇದೊಂದು ಸಮಸ್ಯೆ, ಪಾಪ ಪ್ರಜ್ಞೆ ಕಾಣೋದು. ಎಲ್ಲೋ ನನ್ನಿಂದ ಅವನು ಏನೂ ಮಾಡಿಲ್ಲ, ಯುದ್ಧ ಅವನಿಂದ ಆದದ್ದಲ್ಲ, ದೊಡ್ಡವರು ಅವನ ಮೇಲೆ ಯುದ್ಧ ಹೇರಿದರು. ಅವನು ಯುದ್ಧ ಆಗಬೇಕು ಅಂತ, ಯುದ್ಧ ಬೇಡ ಅನ್ನೋದಕ್ಕೆ ಸ್ವತಃ ಕೃಷ್ಣನನ್ನೇ ಸಂಧಾನಕ್ಕೆ ಕಳಿಸಿ, ಅದಕ್ಕಿಂತ ಹೆಚ್ಚಿನ ಪ್ರಯತ್ನ ಕೃಷ್ಣನೇ ಹೋಗಿ ಯುದ್ಧ ಮುರಿದ್ರೆ, ಯುದ್ಧ ಆಗೋ ತೀರ್ಮಾನ ಆದರೆ ಇನ್ನು ಏನೂ ಮಾಡುವುದು ಸಾಧ್ಯ ಇರಲಿಲ್ಲ ಧರ್ಮರಾಜ. ಆದರೂ ಅಯ್ಯೋ, ನನ್ನಿಂದಾಗಿ
ಅಂದರೆ ನಾಳೆ ನಾನು ಸಿಂಹಾಸನದಲ್ಲಿ ಕೂಡಬೇಕು. ಆ ಸಿಂಹಾಸನ 18 ಲಕ್ಷ 60 ಲಕ್ಷ ಜನರ ನೆತ್ತರಿನ ಮೇಲೆ ಸಿಂಹಾಸನ ಇದೆ, ಅದರ ಮೇಲೆ ನಾನಿದ್ದೇನೆ. ಈ ನೋವು ತಡ್ಕೊಳ್ಳಿಕ್ಕಾಗೋದಿಲ್ಲ ಅವನಿಗೆ. ಸಾತ್ವಿಕರ ಕಷ್ಟ ಇದು. ಆಗ ನೀನು ಅಶ್ವಮೇಧ ಯಾಗ ಮಾಡಪ್ಪ, ನಿನ್ನ ಎಲ್ಲ ನೋವು ಪರಿಹಾರವಾಗಿ ಏನು ಪಾಪ ಬಂದಿದ್ದರೂ ಪರಿಹಾರಕ್ಕೆ ಅಶ್ವಮೇಧ ಯಾಗ ಮಾಡು ಅಂದರು ಋಷಿಗಳು. ಆವಾಗ ಧರ್ಮರಾಜ ಏನು ಹೇಳ್ತಾರೆ ಗೊತ್ತಾ? ಅಲ್ಲ, 60 ಲಕ್ಷ ಜನ ಸತ್ತದ್ದಕ್ಕೆ ಪ್ರಾಯಶ್ಚಿತ್ತ ಇನ್ನೊಂದು ಕುದುರೆಯನ್ನು ಕೊಲ್ಲೋದಾ ಅಂತ ಕೇಳ್ತಾನೆ. ಅಷ್ಟು ಜನ ಸತ್ತರು, ಅದಕ್ಕೆ ಇನ್ನೊಂದು ಪ್ರಾಣಿಯನ್ನು ಕೊಂದು ನಾನು ಪ್ರಾಯಶ್ಚಿತ್ತ ಮಾಡಬೇಕಂತ. ಎಷ್ಟು ಮೃದು ಹೃದಯ ನೋಡಿ ಅವನದ್ದು. ಒಂದು ಕುದುರೆಯನ್ನು ಕೊಲ್ಲುವುದು, ಇನ್ನೊಂದು ಪ್ರಾಯಶ್ಚಿತ್ವ, ಮತ್ತೊಂದು ಪ್ರಾಣಿ ಹತ್ಯೆ. ಇಷ್ಟು ಪ್ರಾಣಿ ಹತ್ಯೆಗೋಸ್ಕರ ನಾನು ಸಂಕಟ ಪಡ್ತಾ ಇದ್ದೇನೆ, ಇನ್ನೊಂದು ಪ್ರಾಣಿ ಹತ್ಯೆ ಆಗಬೇಕಾ? ಆವಾಗ ಅವರು ಹೇಳಿದರು, ಅಪ್ಪ, ಕುದುರೆಯನ್ನು ಕೊಲ್ಲುವುದು ಅಂದರೆ ಅದು ಪ್ರಾಣಿ ಹತ್ಯೆ ಅಲ್ಲ. ಅದರ ಅರ್ಥ ನಿನಗೆ ತಿಳಿದರೆ ಅದು ಪ್ರಾಣಿ ಹತ್ಯೆ ಅನಿಸೋದಿಲ್ಲ ಅಂತ. ಏನು ಅರ್ಥ? ಅಶ್ವಮೇಧ ಅನ್ನುವುದು ಆ ಕುದುರೆಯ ಜೊತೆಗೆ ರಾಜನ ಐಡೆಂಟಿಫಿಕೇಶನ್. ಅಶ್ವ ಅನ್ನೋದು ರಾಜನ ಪ್ರತಿನಿಧಿ. ಅದು ನಿಜವಾಗಿ ರಾಜ ತನ್ನಲ್ಲಿರತಕ್ಕಂಥ ವ್ಯಕ್ತಿತ್ವದಲ್ಲಿ ಇದ್ದ ದೋಷಗಳನ್ನು ನಾಶ ಮಾಡಲಿಕ್ಕೋಸ್ಕರ ತನ್ನನ್ನು, ಈಗ ನಾವು ಒಂದು ಪ್ರತಿಮೆಯಲ್ಲಿ ದೇವರನ್ನು ಪೂಜೆ ಮಾಡಲ್ವ, ಹಾಗೆ ಅದು ರಾಜನ ಪ್ರತಿಮೆ. ಅದು ರಾಜನ ವ್ಯಕ್ತಿತ್ವದ ಹನನ ಮಾಡಲಿಕ್ಕೆ ಇವನು ತಲೆ ಕಡಿಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕುದುರೆಯನ್ನು ರಾಜನ ಪ್ರತಿನಿಧಿ ಅದು. ಅದಕ್ಕೆ 1 ವರ್ಷ ಎಲ್ಲಿ ಬೇಕಾದ್ರೆ ಅಲ್ಲಿ ಹೋಗಿ ಒಂದು ಬಿಡ್ತಾರಲ್ಲ, ಅದರ ವಿಷಯ ಏನು ಗೊತ್ತುಂಟ? 1 ವರ್ಷ ನೀನು ಸುಖ ಭೋಗದಲ್ಲಿದ್ದವಲ್ವ, ಎಲ್ಲಿ ಬೇಕಾದ್ರೆ ಮೇಯು, 1 ವರ್ಷ ಆದಮೇಲೆ ಮಾತ್ರ ನಿಷ್ಠೆಯಿಂದ ಬದುಕು ಅಂತ. 1 ವರ್ಷದ ನಂತರ ಪೂರ್ತಿ ಇಂದ್ರಿಯ ನಿಗ್ರಹ ಮಾಡಿ ಬದುಕಬೇಕು. ಇದೆಲ್ಲ ರಾಜನ ಮುಂದಿನ ಬದುಕಿನ ಸಂಕೇತವಾಗಿ ಕುದುರೆ. ಅದಕ್ಕೋಸ್ಕರ ಇದು ವಿಚಿತ್ರ. ನಿಮಗೆ ಕೆಲವರಿಗೆ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿರದೇ ಇರ್ಬೋದು. ಪೂರ್ತಿ ಅದು ರಾಜನ ಪ್ರತಿನಿಧಿ ಅಂತ ಆಗಬೇಕು ಅಂತ ಅದನ್ನು ಅವರು ಯಾಗದಲ್ಲಿ ಬಳಸುವ ಮುಂಚಿನ ದಿವಸ ಆ ಕುದುರೆಯ ಒಟ್ಟಿಗೆ ರಾಜನ ಹೆಂಡತಿ ಮಲಗಬೇಕು. ಇದು ಅಶ್ವಮೇಧದ ನಿಯಮಗಳಲ್ಲಿ ಒಂದು. ಯಾಕೆಂದರೆ ಆ ಕುದುರೆ ಅಲ್ಲ, ಅದು ರಾಜನ ಪ್ರತಿನಿಧಿ. ಆ ಕುದುರೆಯನ್ನು ಕೊಲ್ಲುವ ಮೂಲಕ ರಾಜ ತನ್ನಲ್ಲಿದ್ದ ಎಲ್ಲ ದುರ್ಗುಣಗಳನ್ನು ಬಿಟ್ಟು ಆಮೇಲೆ ಸನ್ಮಾರ್ಗದಲ್ಲಿ ನಡೆಯುವ ಪ್ರತಿಜ್ಞೆ. ಆದರೆ ಅದಕ್ಕೆ ಕುದುರೆ ಯಾಕೆ ಕೊಲ್ಲಬೇಕು ಅಂತ ಈಗೆಲ್ಲ ಮಾಡ್ತಾರಲ್ಲ. ಅದು ಏನು, ಕುದುರೆ ಸ್ಥಾನ ಒಂದು ದರ್ಭೆ ಇಡೋದು, ಬ್ರಾಹ್ಮಣನಾಂ ಸ್ಥಾನೆ ಇಮೇ ದರ್ಭಾಹ, 2 ದರ್ಬೆ ಇಟ್ಟವ ದರ್ಬೆಯನ್ನು ಕಟ್ ಮಾಡಿ ಬೀಸಾಡೋದು, ಅಷ್ಟು ಮಾಡ್ಬೋದಲ್ಲ. ಕುದುರೆಯನ್ನು ಯಾಕೆ ಕೊಲ್ಲಬೇಕು? ಒಂದು ಏನು ಅಂದರೆ, ಇದರ ಹಿಂದೆ ಒಂದು ವಿಷಯ ನಮಗೆ ಗೊತ್ತಿರಬೇಕು. ಹಿಂದಿನ ಕಾಲದ ಎಲ್ಲ ಕ್ಷತ್ರಿಯರು ಮಾಂಸಾಹಾರಿಗಳಾಗಿದ್ದರು. ಅದರಿಂದ ಯಜ್ಞಕ್ಕೋಸ್ಕರ ಮಾಂಸ ತಿನ್ನುವುದಲ್ಲ, ಮಾಂಸ ತಿನ್ನುವವರು ಮಾಂಸದ ಮೂಲಕ ಯಜ್ಞ ಮಾಡೋದಷ್ಟೇ. ನೀವು ಮಾಂಸ ತಿನ್ನುವರಾಗಿದ್ದರೆ ನೀವು ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ ತಿನ್ನಿ ಅಂದರು. ಇವರು ಮಾಂಸ ತಿನ್ನುವರೇ ಅರಮನೆಯಲ್ಲಿ. ಅದನ್ನು ಯಜ್ಞದಲ್ಲಿ ಬಳಸಿ ದೇವರ ಪ್ರಸಾದ ಅಂತ ಸ್ವೀಕಾರ ಮಾಡಿ ಅಂತ ಹೇಳಿದ್ರು ಹೊರತು ಮಾಂಸ ತಿನ್ನದವರು ಯಜ್ಞಕ್ಕೋಸ್ಕರ ಮಾಂಸ ಭಕ್ಷಣೆ ಮಾಡಿ ಅಂತ ಶಾಸ್ತ್ರಕಾರರು ಹೇಳಲಿಲ್ಲ. ಅದೇನು ಅಂದರೆ, ಮಾಂಸಾಹಾರಿಗಳೇ ಆದರೆ ನಿಮ್ಮ ಯದನ್ನ ಪುರುಷೋ ಭವತಿ ತದನ್ನಾಹ ತಸ್ಯ ದೇವತಾಹ ಅಂತ. ನಿನ್ನ ಆಹಾರ ಯಾವುದೋ ಅದೇ ನಿನ್ನ ದೇವರ ಆಹಾರ. ದೇವರಿಗೆ ಬೇರೆ ಆಹಾರ ಇಲ್ಲ. ನೀನು ಮಾಂಸ ತಿನ್ನುವನಾದರೆ ಅದನ್ನು ದೇವರಿಗೆ ಸಮರ್ಪಿಸಿ ತಿನ್ನು. ನೀನು ಬರೇ ಶಾಖಾಹಾರಿ ಆದರೆ ಅದನ್ನೇ ದೇವರಿಗೆ ಸಮರ್ಪಿಸು. ಅದನ್ನೇ ನೋಡಿ. ನೀನು ಉಪವಾಸ ಮಾಡುವನಾದರೆ ಅವು ದೇವರಿಗೆ ಉಪವಾಸ ಹಾಕು. ಯಾಕೆಂದರೆ ಇದು ನಮ್ಮ ತೃಪ್ತಿಗೆ, ದೇವರ ಹಸಿವಿಗೋಸ್ಕರ ಕೊಡುವುದಲ್ಲ. ಏಕಾದಶಿ ದಿವಸ ಸಮರ್ಪಣೆ ಮಾಡೋಲ್ಲ. ಮಾಡಬಹುದು, ದೇವರಿಗೇನು ಏಕಾದಶಿ ಇಲ್ಲ. ಆದರೆ ನಮಗೆ ಉಪವಾಸ ಅಲ್ವಾ, ನಾವು ದೇವರಿಗೆ ಸಮರ್ಪಣೆ ಮಾಡಿ ಏನು ಮಾಡೋದು? ಅದನ್ನು ವೇಸ್ಟ್, ಬಿಸಾಡಬೇಕು. ಅದಕ್ಕೆ ದೇವರ ಪ್ರಸಾದ ಬಿಸಾಡಬೇಡ. ನೀನು ಊಟ ಮಾಡೋಲ್ಲಲ್ಲ, ಅವು ದೇವರಿಗೆ ಉಪವಾಸ ಹಾಕು. ಅಂದರೆ ನಮ್ಮ ಅನುಷ್ಠಾನವನ್ನೇ ನಾವು ದೇವರಲ್ಲಿ ಕಾಣುವುದು. ನಮ್ಮ ಉಪವಾಸ ದಿವಸ ದೇವರಿಗೂ ಉಪವಾಸ. ಹಾಗಂತ ಶಾಸ್ತ್ರಕಾರರು ಏಕಾದಶಿ ದಿವಸ ದೇವರಿಗೆ ಸಮರ್ಪಣೆ ಮಾಡಬಾರದು ಅಂತ ಹೇಳಲಿಲ್ಲ. ಪ್ರಾಣದೇವರಿಗೆ ಮಾಡೋಲ್ಲ, ಅದು ಬೇರೆ. ದೇವರಿಗೆ ಏಕಾದಶಿ ದಿವಸ ಉಡುಪಿಯಲ್ಲಿ ಇವತ್ತಿಗೂ ಏಕಾದಶಿ ದಿವಸ ದೇವರಿಗೆ ಉರುಳಿ ನೈವೇದ್ಯ ಆಗುತ್ತೆ. ಅದು ಏನು ಮಾಡ್ತಾರೆ ಅಂದರೆ, ಮಠದ ಕೆಲಸದ ಆಳುಗಳಿದ್ದಾರಲ್ಲ, ವೇಸ್ಟ್ ಆಗೋದಿಲ್ಲ, ಅವರಿಗೆ ಅನ್ನ ಕೊಡಬೇಕು. ಸಮರ್ಪಣೆ ಮಾಡದ ಅನ್ನ ಯಾಕೆ ಕೊಡೋದು? ಸಮರ್ಪಣೆ ಮಾಡಿ ಅವ್ರಿಗೆ ಹಂಚಿಬಿಡ್ತಾರೆ. ಹಾಗೆ ಅದು ಉಪಯೋಗ ಆಗುವುದಿದ್ದರೆ ಏಕಾದಶಿ ದಿವಸವೂ ಕೂಡ ದೇವರಿಗೆ ನೈವೇದ್ಯ ಸಮರ್ಪಣೆ ಮಾಡಬಹುದು. ವಿಷ್ಣು ತೀರ್ಥರು ಸೋದೆ ಮಠದ ಪ್ರಥಮ ಯತಿಗಳು ಮತ್ತು ಆಚಾರ್ಯರಿಗೆ ಅತ್ಯಂತ ಪ್ರೀತಿಪಾತ್ರರಾದ ಅವರ ಶಿಷ್ಯರ ಪೈಕಿ, ಸನ್ಯಾಸಿ ಶಿಷ್ಯರ ಪೈಕಿ ಹೆಚ್ಚು ಪ್ರಿಯರಾದವರು. ಅದನ್ನು ಮಧ್ವವಿಜಯ ಹೇಳುತ್ತೆ. ಆಚಾರ್ಯರಿಗೆ ಅತ್ಯಂತ ಪ್ರೀತಿಪಾತ್ರನಾದ ಮತ್ತು ಓಂಕಾರದ ಅತ್ಯಂತ ರಹಸ್ಯವನ್ನು ಇನ್ಯಾವ ಸನ್ಯಾಸಿಗಳಿಗೆ ಹೇಳಲಿಲ್ಲ ಅಂತ ವಿಷ್ಣು ತೀರ್ಥರಿಗೆ ಮಾತ್ರ ಹೇಳಿದರು ಅಂತ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ ಮಧ್ವವಿಜಯದಲ್ಲಿ. ಆದ್ದರಿಂದ ಅವರು ಸಮಕಾಲೀನರು. ಆಚಾರ್ಯರನ್ನು ಕಣ್ಣಾರೆ ಕಂಡವರು, ವಿಷ್ಣು ತೀರ್ಥನ ಕಣ್ಣಾರೆ ಕಂಡವರು, ಕಣ್ಣಾರೆ ಕಂಡು ಬರೆದವರು ಅವರು. ನಾವು ಹಾಗೆ ಕಥೆ ಕಟ್ಟಿ, ಯಾವ್ಯಾವುದೋ ಕಥೆ ಕಟ್ಟಿ
ದೊಡ್ಡದು ಮಾಡುವ ಸಂದರ್ಭ ಇಲ್ಲ, ನಡೆದದ್ದನ್ನು ದಾಖಲೆ ಮಾಡಿದವರು. ಅವರು ಹೇಳ್ತಾರೆ, ಆಚಾರ್ಯರು ಅತ್ಯಂತ ಹೆಚ್ಚು ಅನುಗ್ರಹ ಮಾಡಿದ್ದು ಸನ್ಯಾಸಿ ಶಿಷ್ಯರಲ್ಲಿ ವಿಷ್ಣು ತೀರ್ಥರಿಗೆ. ಅವರಿಗೆ ಓಂಕಾರದ ಪೂರ್ತಿ ರಹಸ್ಯವನ್ನು ಉಪದೇಶ ಮಾಡಿದರು ಅಂತ. ವಿಷ್ಣು ತೀರ್ಥರು ಒಂದು ಗ್ರಂಥ ಬರೆದಿದ್ದಾರೆ. ಅದರ ಹೆಸರು ವಿಷ್ಣು ತೀರ್ಥೀಯ ಧರ್ಮಶಾಸ್ತ್ರ ಅಂತ ಹೇಳ್ತಾರೆ. ಇನ್ನೊಂದು ಹೆಸರು ಸನ್ಯಾಸ ಪದ್ಧತಿ ಅಂತ. ಯತಿಗಳು ಹೇಗೆ, ಅವರ ಜೀವನ ಕ್ರಮ ಹೇಗಿರಬೇಕು, ಸನ್ಯಾಸ ತೆಗೆದುಕೊಳ್ಳುವುದು ಹೇಗೆ, ಸನ್ಯಾಸದ ಅನಂತರ ಅವರ ಜೀವನ ಕ್ರಮ ಹೇಗೆ, ಕೊನೆಗೆ ಸನ್ಯಾಸಿಗಳನ್ನು ಸಮಾಧಿ ಮಾಡುವುದು ಹೇಗೆ, ಇಷ್ಟನ್ನು ಅವರು ಆಚಾರ್ಯರ ಅನುಮತಿ ಪಡೆದು ಬರೆದಿದ್ದಾರೆ. ಅದರಲ್ಲಿ ಏಕಾದಶಿ ದಿವಸ ಪೂಜೆಗೆ ಏನು ಮಾಡಬೇಕು ಅನ್ನೋದೊಂದು ಮಾತು ಹೇಳ್ತಾರೆ. ನೈವೇದ್ಯಂ ನಾಸ್ತಿ ಚೇತ್ ಧೂಪದೀಪವು ನೈವ ಪ್ರಯುಜ್ಯತ ಅಂತ. ನೈವೇದ್ಯ ಇದ್ದರೆ ಮಾಡಿರಿ, ಒಂದು ವೇಳೆ ನೈವೇದ್ಯದ ವ್ಯವಸ್ಥೆ ಇಲ್ಲದೇ ಇದ್ದರೆ ಅಲಂಕಾರ ಪೂಜೆ ಮಾಡುವುದು ಮತ್ತು ಅಥವಾ ಮಹಾಪೂಜಾ. ಧೂಪದೀಪ ಇಲ್ಲ, ಧೂಪಂ ದರ್ಶಯಾಮಿ, ಧೂಪಂ ಅಘ್ರಾಪಯಾಮಿ, ದೀಪಂ ದರ್ಶಯಾಮಿ. ಯಾವಾಗ ಧೂಪದೀಪ ಅಂದರೆ ನೈವೇದ್ಯ ಇದ್ದರೆ ಧೂಪದೀಪ, ನೈವೇದ್ಯ ಇಲ್ಲ ಅಂದರೆ ಅಲಂಕಾರ ಮಾಡೋದು ಮಹಾಮಂಗಳಾರತಿ. ಇದನ್ನು ಅವ್ರು ಹೇಳಿದ್ದಾರೆ. ನೈವೇದ್ಯ ಇದ್ದರೂ ಇಲ್ಲದೇ ಇದ್ದರೂ ಏನು ವ್ಯವಸ್ಥೆ ಪೂಜೆ ಇಲ್ಲ ಅಂತ. ಇದನ್ನು ಹೇಳಿದವರು ವಿಷ್ಣು ತೀರ್ಥರು, ಆಚಾರ್ಯರ ಸಾಕ್ಷಾತ್ ಶಿಷ್ಯ, ಆಚಾರ್ಯರ ಪೂರ್ವಾಶ್ರಮದಲ್ಲಿ ಆಚಾರ್ಯರ ಒಡ ಹುಟ್ಟಿದವರು, ಆಮೇಲೆ ಆಚಾರ್ಯರ ಪರಮಾನುಗ್ರಹ ಪಾತ್ರ. ಮತ್ತು ಅದರಲ್ಲಿ ಹೇಳಿಕೊಳ್ತಾರೆ, ನಾನು ಇದರಲ್ಲಿ ಏನು ಬರೆದಿದ್ದೇನೆ ಅದನ್ನು ಆಚಾರ್ಯರ ಹತ್ರ ಕೇಳಿ ಕನ್ಫರ್ಮ್ ಮಾಡಿಕೊಂಡು ಬರೆದಿದ್ದೇನೆ ಅಂತ ಹೇಳ್ತಾರೆ. ನಾನು ಹೇಳಿದ್ದು ಅಥೆಂಟಿಕ್ಕು, ಯಾಕೆಂದರೆ ಇದನ್ನು ಆಚಾರ್ಯರ ಹತ್ರ ಚರ್ಚೆ ಮಾಡಿ ಹೇಗೆ ಯಾವುದು ಸರಿ ಅಂತ ಕೇಳಿ ತಿಳ್ಕೊಂಡು ಬರೆದಿದ್ದೇನೆ. ಅದನ್ನ ನಾತ್ರ ವಿಚಾರ ಯೋಚನೆ ಮಾಡಬೇಕಾದ ಸಂಗತಿ ಅಲ್ಲ, ಇದು ಆಚಾರ್ಯರದ್ದೇ ಅಥೆಂಟಿಕ್ ಆದಂಥ ವಚನ ಅಂತ ನೀವು ನಂಬಬಹುದು ಅಂತ ಹೇಳ್ತಾರೆ. ಹಾಗಾಗಿ ಧರ್ಮರಾಜನ ಹತ್ರ ಯಾಕೆ ರಾಜಸೂಯ ಮಾಡಿ ಅಶ್ವಮೇಧ ಮಾಡು ಅಂತ ಹೇಳಿದ್ರು ಅಂದರೆ, ಅವರಿಗೆ ಮಾಂಸಾಹಾರ ಸಹಜ. ಮಾಂಸಾಹಾರ ತಿನ್ನುವವರು ಮಾಂಸವನ್ನು ಯಜ್ಞದಲ್ಲಿ ಬಳಸಿ ತಿನ್ನಿ ಅಂತ ಅಷ್ಟೇ. ಆದರೆ ಯಾರು ಶಾಕಾಹಾರಿಗಳು ಅವರು ಅಶ್ವಮೇಧ ಮಾಡೋ ಹಾಗಿಲ್ಲ. ಆಚಾರ್ಯರೇ ಗೀತಾ ತಾತ್ಪರ್ಯದಲ್ಲಿ ಒಂದು ಕಡೆ ಹೇಳ್ತಾರೆ, ವನಸ್ಥಸ್ಯ ಅಕ್ರತುರ್ಯಜ್ಞ ಗೃಹಿಣಃ ಕರ್ತೃವಾದಯೋ ಅಖಿಲಾಹ ಅಂತ. ವನಸ್ಥಸ್ಯ, ವಾನಪ್ರಸ್ಥರು ಅಂತ ಹಿಂದೆ ಇದ್ದರು, ಈಗ ಯಾರು ಕಾಡಿಗೆ ಹೋಗೋಲ್ಲ, ಈ ಮನೆಯಲ್ಲೇ ಇರ್ತಾರೆ, ಕಾಡಿಗೆ ಯಾರು ಹೋಗ್ತಾರೆ. ಹಿಂದೆ ವಯಸ್ಸಾದ ತಕ್ಷಣ ಒಂದು 60 ವರ್ಷ ಆಯಿತು, ಮಗ ಪ್ರಾಯಕ್ಕೆ ಬಂದ, ಮಗನ ಕೈಯಲ್ಲಿ ಮನೆ ವಾಳ್ತೆ ವಹಿಸಿಕೊಟ್ರು, ಇದ್ಕೊಂಡು ಗಂಡ ಹೆಂಡತಿ ಮುದುಕರು ಕಾಡಿಗೆ ಹೋದರು. ಅಲ್ಲಿ ಒಂದು ಕುಟೀರ ಕಟ್ಟಿಕೊಂಡು ಒಂದು ಸಣ್ಣ ಪರ್ಣಶಾಲೆ ಕಟ್ಟಿಕೊಂಡು ವಾಸವಾಗುತ್ತೆ. ಆವಾಗ ಅವರ ವಾನಪ್ರಸ್ಥರ ಜೀವನದ ಕ್ರಮ ಹೇಗೆ ನೋಡಿ. ಆಚಾರ್ಯರು ಹೇಳ್ತಾರೆ, ವನಸ್ಥಸ್ಯ ಅಕ್ರತುರ್ಯಜ್ಞ ಅಂತ. ಕ್ರತು ಅಂತಂದರೆ ಪಶುಬಲಿ ಕೊಟ್ಟು ಮಾಡುವ ಯಜ್ಞಕ್ಕೆ ಕ್ರತು ಅಂತ ಹೇಳ್ತಿದ್ರು. ಇದು ಒಂದರ್ಥ, ಬೇರೆ ಅರ್ಥವೂ ಇದೆ. ಪಶುಬಲಿ ಕೊಡ್ತಕ್ಕಂಥ ಯಜ್ಞ ಅದು ಕ್ರತು. ಅದು ಗೃಹಸ್ಥರಿಗೆ ಅದರಲ್ಲಿ ಅಧಿಕಾರ ಇದೆ. ಯಾರು ಮಾಂಸ ಸ್ವೀಕಾರ ಮಾಡ್ತಾರೆ ಅಂಥ ಗೃಹಸ್ಥರಿಗೆ. ಕಾಡಿಗೆ ಹೋದ ಮೇಲೆ, ಈಗ ರಾಜರೇ ಕಾಡಿಗೆ ಹೋಗ್ತಿದ್ರು, ಕಾಡಿಗೆ ಹೋದ್ಮೇಲೆ ಅವರು ವಾನಪ್ರಸ್ಥ ಜೀವನದಲ್ಲಿ ಮಾಂಸ ತಿನ್ನುವ ಹಾಗಿಲ್ಲ. ಅರಮನೆಯಲ್ಲಿ ರಾಜರಾಗಿದ್ದಾಗ ಮಾಂಸ ಭೋಜನ ಮಾಡ್ತಿದ್ರು. ಕೆಲವೊಮ್ಮೆ ಅರಮನೆಯಲ್ಲಿಯೇ ಮಾಂಸ ತ್ಯಾಗ ಮಾಡಿದವರಿದ್ದಾರೆ. ಈ ರಾಮಚಂದ್ರ ತಾನು ಪಟ್ಟಾಭಿಷಿಕ್ತನಾದ ಮೇಲೆ ಮಾಂಸ ಭಕ್ಷಣೆಯನ್ನು ವರ್ಜನೆ ಮಾಡಿದ. ಒಂದು ಆದರ್ಶ, ಕ್ಷತ್ರಿಯರಿಗೂ ಒಂದು ವಿಷಯ, ಈ ಆದರ್ಶವನ್ನು ಪಾಲಿಸರಿ ಅಂತ. ಎಷ್ಟೋ ಮಂದಿ ರಾಜರುಗಳು ಕೊನೆಯ ಕಾಲದಲ್ಲಿ ಮಾಂಸ ಭಕ್ಷಣೆಯನ್ನು ಬಿಟ್ಟಿದ್ದಾರೆ. ಆದರೆ ಕಂಪಲ್ಸರಿಯಾಗಿ ಅವರು ವಾನಪ್ರಸ್ಥ, ಆ ರಾಜ್ಯವನ್ನು ಮಗನಿಗೆ ಪಟ್ಟ ಕಟ್ಟಿ ಕಾಡಿಗೆ ಹೋದ ಮೇಲೆ ಅವರು ಮತ್ತೆ ಮಾಂಸ ತಿನ್ನೋ ಹಾಗಿಲ್ಲ. ಮಾಂಸಾಹಾರಿಗಳೂ ಕೂಡ ವಾನಪ್ರಸ್ಥ ಜೀವನದಲ್ಲಿ ಮತ್ತು ಸನ್ಯಾಸ ಜೀವನದಲ್ಲಿ ಮಾಂಸ ತಿನ್ನೋ ಹಾಗಿಲ್ಲ. ಅದಕ್ಕೆ ಅವರಿಗೆ ಯಜ್ಞ ಉಂಟು, ಹೋಮ ಹವನ ಮಾಡಬಹುದು. ಏನು ಅಂದರೆ ಈಗ ನಮ್ಮಲ್ಲಿ ಮಾಡ್ತಾರಲ್ಲ, ಅಕ್ರತುಹು ಯಜ್ಞ, ಪಶುಬಲಿ ಕೊಡದೆ ಬರೇ ಚರು, ಆಜ್ಯ, ಪಾಯಸ, ಸಮಿಧೆ, ತುಪ್ಪ, ಇದರಿಂದ ವಾನಪ್ರಸ್ಥರಿಗೆ ಯಜ್ಞ ಪಶುಬಲಿ ಇಲ್ಲದ ಯಜ್ಞ ಮಾತು. ಯಾಕೆಂದರೆ ಅವರು ಮಾಂಸ ತಿನ್ನೋ ಹಾಗಿಲ್ಲ, ದೇವರಿಗೆ ಮಾಂಸದ ಬಲಿ ಕೊಡುವ ಹಾಗಿಲ್ಲ. ಕೃತ್ವಾದೇ ಅಖಿಲಾಹ ಗೃಹಿಣ, ಗೃಹಸ್ಥರು ಪಶುಬಲಿಯಿಂದಲೂ ಮಾಡಬಹುದು, ಇಲ್ಲದೆಯೂ ಮಾಡಬಹುದು. ಎಲ್ಲ ವಿಧದ ಯಜ್ಞವು ಅವರಿಗೆ ವಿಹಿತ ಅಂತ ಆಚಾರ್ಯರೇ ಗೀತಾ ತಾತ್ಪರ್ಯದಲ್ಲಿ ಈ ಮೊದಲು ಹೇಳಿದ್ದುಂಟು. ಹಾಗಾಗಿ ಧರ್ಮರಾಜ ಅವನು ಕ್ರತು, ಪಶುಬಲಿ, ಅವನು ನಿತ್ಯ ಅವ್ರ ಮನೆ ಅಡುಗೆ ನಡೀತಿತ್ತು, ಮಾಂಸದ ಅಡುಗೆ ಅರಮನೆಯಲ್ಲಿ, ಮತ್ತು ದೇವರಿಗೆ ಸಮರ್ಪಣೆ ಮಾಡಿ ಮಾಡು ಅಂತಂದ್ರು ಅಷ್ಟೇ. ಅಂದ ಇದರಲ್ಲಿ ಏನೂ ಕೂಡ ಏನಪ್ಪ ಏನು ಕಥೆ ಇದು, ಮಾಂಸ ಆಹಾರಿಗಳವರು ಕ್ಷತ್ರಿಯರು, ಧರ್ಮರಾಜ, ಪಾಂಡವರು ಮಾಂಸಾಹಾರಿಗಳು. ಅವರಿಗೆ ಮದ್ಯ ಮತ್ತು ಮಾಂಸ ನಿಷೇಧ ಇರಲಿಲ್ಲ. ಕ್ಷತ್ರಿಯರಿಗೆ ಯಾಕೆಂದ್ರೆ ಹೋರಾಡಬೇಕು ನೋಡಿ, ಅವರು ಕುಡಿದು ಮೈಮರೆತು ಹೋರಾಡ್ತಿದ್ರು,
ಕುಡಿಯದೇ ಇದ್ದರೆ ಬ್ರಾಹ್ಮಣರಾಗಿ ಅವರು ಕತ್ತಿರ್ಕೊಂಡು ನಡಗಲಿಕ್ಕೆ ಶುರುವಾಗುತ್ತೆ. ಕಡೆಗೆ ಯುದ್ಧ ಮಾಡಬೇಕಂದ್ರೆ ಮೈಮರೆತಿದ್ದು, ಅದಕ್ಕೆ ನೀವು ಕುಡಿಯಬೇಕಾದ್ರೆ ದೇಶ ರಕ್ಷಣೆ ಮುಖ್ಯ. ಆದರೆ ಕುಡಿದು ಮೈಮರೆತು ಪ್ರಜ್ಞೆ ತಪ್ಪಿ ಯಾರು ಏನು ಅಂತ ಗೊತ್ತಿರೋದು ಸಿಕ್ಕವರಿಗೆ ಹೊಡಿಲಿಕ್ಕೆ ಶುರು ಮಾಡಿದರೆ, ಅದಕ್ಕೆ ಇಂಥಿಂಥ ಮದ್ಯವನ್ನು ಇಷ್ಟಿಷ್ಟು ಪ್ರಮಾಣದಲ್ಲಿ ಕುಡಿಬಹುದು ಅಂತ ಕೂಡ ಶಾಸ್ತ್ರ ವ್ಯವಸ್ಥೆ ಇದೆ. ರಾಜರುಗಳು ತುಂಬ ಇಂಟಾಕ್ಸಿಕೇಷನ್ ಆಗ್ತಕ್ಕಂಥ ಮದ್ಯವನ್ನು ಕುಡಿಬಾರ್ದು, ಭಾಳ ಮತ್ತು ಸ್ಲೈಟ್ ಇಂಟಾಕ್ಸಿಕೇಷನ್ ಒಂಥರ ಅವರಿಗೆಲ್ಲ ಮರೆತು ಮಜವಾಗಿ ಯುದ್ಧ ಮಾಡಬೇಕು. ಅದಕ್ಕೆ ಇಂಟಾಕ್ಸಿಕೇಷನ್ನ ಪ್ರಮಾಣ ಎಷ್ಟಿರಬೇಕು, ಯಾವ್ಯಾವ ಮದ್ಯವನ್ನು ಬಳಸಬೇಕು ಅನ್ನೋದು ಕೂಡ ಶಾಸ್ತ್ರದಲ್ಲಿ ವ್ಯವಸ್ಥೆ ಇದೆ. ಹಾಗೆ ಮಾಂಸ ಮದ್ಯ ಕ್ಷತ್ರಿಯರಿಗೆ ವಿಹಿತವಾಗಿತ್ತು, ಅವರು ಯಜ್ಞದಲ್ಲಿಯೂ ಅದನ್ನು ಬಳಸ್ತಿದ್ದರು. ಮದ್ಯವನ್ನು ಆಹುತಿಯಾಗಿ ಕೊಟ್ಟು ಮಾಡ್ತಕ್ಕಂಥ ಒಂದು ಯಜ್ಞ ಇತ್ತು ಹಿಂದೆ, ಸೌತ್ರಾಮಣಿ ಯಜ್ಞ ಅಂತ. ಅದು ಕ್ಷತ್ರಿಯರು ಮಾಡ್ತಿದ್ದೆ, ಯಾಕಂದರೆ ಅವರು ಮದ್ಯಪಾನ ಮಾಡುವವರು ಮದ್ಯವನ್ನು ಅಗ್ನಿಯಲ್ಲಿ ಸಮರ್ಪಣೆ ಮಾಡಿ ಅದರ ಪ್ರಸಾದವಾಗಿ ಮದ್ಯ ಸೇವಿಸ್ತಿದ್ರು. ಹಾಗಾಗಿ ಇದಕ್ಕೆ ಎಲ್ಲ ಯಾವುದಕ್ಕೂ ಹಿಂದೆ ಗೊಂದಲ ಇರಲಿಲ್ಲ, ಸರಿಯಾದ ತಿಳುವಳಿಕೆ ಇತ್ತು. ಯಾರು ಮದ್ಯಪಾನ ಮಾಡುವವರೋ, ಯಾರು ಮಾಂಸಾಹಾರಿಗಳೋ, ಅವರು ದೇವರಿಗೂ ಅದನ್ನು ಅರ್ಪಣೆ ಮಾಡಿ ಮಾಡ್ತಿದ್ರು. ಇವತ್ತು ನಾನು ಕೇಳಿದ್ದೇನೆ, ನೋಡಿಲ್ಲ, ಉಜ್ಜಯಿನಿಯಲ್ಲಿ ಅಲ್ಲಿ ಮಹಾಕಾಲ ಟೆಂಪಲ್ನಲ್ಲಿ, ಮಹಾಕಾಲೇಶ್ವರ ಟೆಂಪಲ್ನಲ್ಲಿ ಅಲ್ಲಿ ಮದ್ಯವನ್ನು ಅಭಿಷೇಕ ಮಾಡ್ತಾರೆ ಶಿವನಿಗೆ, ಮತ್ತು ಅದನ್ನು ಪ್ರಸಾದ ರೂಪವಾಗಿ ತೀರ್ಥದಂತೆ ಕೊಡ್ತಾರೆ ಅಂತ ಗೊತ್ತಿಲ್ಲ ನನಗೆ, ನಾನು ನೋಡಿಲ್ಲ, ಹಾಗೆ ಹೇಳುವುದನ್ನು ಕೇಳಿದ್ದೇನೆ. ಅಂತೂ ಹಿಂದೆ ಇಂಥ ಕೆಲವು ರೂಢಿಗಳು ಇದ್ದವು. ಆದ್ದರಿಂದ ಧರ್ಮರಾಜ ನೀನು ಅಶ್ವಮೇಧ ಮಾಡುವ ಅಂತ ಹೇಳಿದ್ದು. ಆವಾಗ ಈ ಕಥೆ ಯಾಕೆ ಹೇಳಿದೆ ಅಂದರೆ, ದುಡ್ಡಿಲ್ಲ, ಯಾಗ ಮಾಡಬೇಕು ಅಂತಂದರೆ ಬೇಕಾದಷ್ಟು ಖರ್ಚು ಬೇಕಲ್ಲ, ಅದು ಯಾಗಕ್ಕೆ ಖರ್ಚು ವಿಪರೀತ ಖರ್ಚಾಗತ್ತೆ. ಅದು ದುಡ್ಡು ಎಲ್ಲಿಂದ ತರುವುದು? ಅರಮನೆಯಲ್ಲಿ ದುಡ್ಡಿಲ್ಲ, ದೇಶದಲ್ಲಿ ಎಲ್ಲ ಕಡೆ ದುಡ್ಡಿನ ಕೊರತೆ, ಜನಾಂಗ ಹತ್ಯೆಯಾಗಿದೆ, ಹೇಗೆ ಯಾಗ ಮಾಡುವುದು ಅಂತ ಪ್ರಶ್ನೆ ಬಂದಾಗ ವ್ಯಾಸರು ಹೇಳ್ತಾರೆ, ಹಿಮಾಲಯದಲ್ಲಿ ಒಂದು ಗುಹೆಯ ಒಳಗೆ ಚಿನ್ನದ ರಾಶಿ ಇದೆ, ಅದನ್ನು ನೀವು ಆನೆ, ಕುದುರೆ, ಕತ್ತೆ ಯಾವುದ್ರಲ್ಲಿ ಬೇಕಾದ್ರಲ್ಲಿ ಹೇರಿಸಿಕೊಂಡು ಬನ್ನಿ, ಬೇಕಾದಷ್ಟು ಚಿನ್ನ ತನ್ನಿ, ದೇಶ ಆರ್ಥಿಕವಾಗಿ ಬಡತನ ಬಂದ ದೇಶ ಯುದ್ಧಾನಂತರ ಹಿಂದಿಗಿಂತ ಹೆಚ್ಚು ಶ್ರೀಮಂತವಾಗುವಂತೆ ಮಾಡಿ ಎಂದು ಅವರು ಹಿಮಾಲಯದಿಂದ ಸಂಪತ್ತಿನ ರಾಶಿ ಮೂಟೆ ಹೊತ್ಕೊಂಡು ಚಿನ್ನದ ನಾಣ್ಯಗಳನ್ನು, ಚಿನ್ನದ ಗಟ್ಟಿಗಳನ್ನು ತಂದು ಯಾಗ ಮಾಡಿದರು ಅಂತ ಮಹಾಭಾರತದಲ್ಲಿ ವ್ಯಾಸರು ಹೇಳ್ತಾರೆ. ಇದೇ ವಿಷಯ ಇವರು ಹೇಳ್ತಾರೆ, ಸ್ವಾಮಿ ರಾಮ್ ಅವರಿಗೆ ತೋರಿಸಿದರಂತೆ ಒಂದು ಹಿಮಾಲಯದ ಒಂದು ಏಕಾಂತ ಪ್ರದೇಶದಲ್ಲಿ, ನೋಡಿ ಇಲ್ಲಿ ಚಿನ್ನದ ರಾಶಿ ಬಿದ್ದಿದೆ, ಎಷ್ಟು ಬೇಕಾದ್ರೆ ಅಷ್ಟು ಹಿಡ್ಕೊಂಡು ಹೋಗು, ಪ್ರಪಂಚದಲ್ಲೇ ನೀನು ಯು ವಿಲ್ ಬಿ ರಿಚೆಸ್ಟ್ ಮ್ಯಾನ್ ಇನ್ ದ ಎಂಟೈರ್ ಕಂಟ್ರಿ, ಅಷ್ಟು ಸಂಪತ್ತು ಹಿಡ್ಕೊಂಡು ಹೋಗು. ಯಾವ ಇನ್ಕಮ್ ಟ್ಯಾಕ್ಸ್ ಆಫೀಸರು ಬರೋಲ್ಲ ಇಲ್ಲಿ, ನಮಗೆ ಮಾತ್ರ ಗೊತ್ತದು, ಹಿಡ್ಕೊಂಡು ಹೋಗೋದು. ಆದರೆ ಮತ್ತೆ ಮುಖ ತೋರಿಸ್ಬೇಡ, ಇಲ್ಲ ನಾಳೆಯಿಂದ ನಿನಗೆ ಶಾಸ್ತ್ರಾಭ್ಯಾಸ, ಯೋಗಾಭ್ಯಾಸ, ಅಧ್ಯಾತ್ಮದ ಚಿಂತನೆ, ಕೌಪಿನ ಉಟ್ಕೊಂಡು ಬಾ, ಮುಗಿದೋಯ್ತು. ಎಲ್ಲ ನಿನ್ನ ಖಯಾಲಿ ವೇಷಭೂಷಣಗಳು, ಸಿಲ್ಕಿನ ಅಂಗಿ ಎಲ್ಲ ಬಿಟ್ಟು ಬರಬೇಕು. ಮರು ದಿವಸ ಎಲ್ಲ ಖಯಾಲಿಯನ್ನು ಬಿಟ್ಟರು, ದೊಡ್ಡ ಶ್ರೀಮಂತ ಮನೆತನ, ಮನೆಯ ಸಂಪತ್ತು ಬಿಟ್ಟರು, ಆ ಕಾಲೇಜಿನಲ್ಲೇ ಉಪಯೋಗಿಸ್ತಾ ಇದ್ದ ದಿರಿಸುಗಳನ್ನು ಬಿಟ್ಟರು, ಕೌಪಿನ ಉಟ್ಟುಕೊಂಡು ಗುರುಭ್ಯೋ ನಮಃ ಅಂತ ಕೂತರು. ಯೋಗದಲ್ಲಿ ಶಿಕ್ಷಣ ಆಯಿತು. ಇದನ್ನೇ ಸತ್ವಾತು ಸಂಜಾಯತೆ ಜ್ಞಾನಂ ಅಂತಂದರೆ, ಸತ್ವಗುಣ ಇದ್ದಾಗ ಏನಾಗುತ್ತೆ ಅಂದರೆ ಜ್ಞಾನ ಹುಟ್ಟುತ್ತೆ ಅಂತ ಅಲ್ಲಿ ಹೇಳಿದರು. ಹುಟ್ಟುವುದಲ್ಲ, ಜ್ಞಾನದ ಕಡೆಗೆ ಮನಸ್ಸು ಹೋಗುವುದೇ ಸತ್ವಗುಣ ಇದ್ದರೆ. ಏನೂ ಬೇಡ ನನಗೆ, ಎಲ್ಲ ಸಂಪತ್ತನ್ನು ನಾನು ತೊರೆಯಲಿಕ್ಕೆ ಸಿದ್ಧ, ನನಗೆ ಜ್ಞಾನ ಬೇಕು. ಹಿಂದಿನ ದೃಷ್ಟಾಂತ ತಗೊಳ್ಳಿ, ನಚಿಕೇತ ಯಮನ ಹತ್ತಿರ ಹೋದ, ಅವನು ಹೇಳ್ತಾನೆ, ಇಮಾ ರಾಮಾಹ ಸರಥಾಹ ಸತೂರ್ಯಾಹ ನ ಹೀದೃಶಾ ಲಂಭನೀಯ ಮನುಷ್ಯೈ ಆಭಿ ಮತ್ಪ್ರತಾಭಿ ಪರಿಚಾರಯಸ್ವ ನಚಿಕೇತೋ ಮರಣಂ ಅನುಪ್ರಾಕ್ಷೀಷಿ. ಹೇಳ್ತಾರೆ, ನಮ್ಮ ಇಲ್ಲಿ ಇರತಕ್ಕಂಥ ದೇವಲೋಕದ ಎಲ್ಲ ಅಪ್ಸರ ಸ್ತ್ರೀಯರು, ದೇವಲೋಕದ ಎಲ್ಲ ಸಂಗೀತಗಾರರು, ಎಲ್ಲ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸು ಎಲ್ಲ ಹಿಡ್ಕೊಂಡು, ಅಂದರೆ ಅವರಿಗೆ ಪ್ರಾಯ ಬೋರ್ ಆಗಿರಬೇಕು ಕೇಳಿ ಕೇಳಿ, ಎಲ್ಲ ಹಿಡ್ಕೊಂಡು ಹೋಗು, ಆದರೆ ದೇವರ ಬಗ್ಗೆ ಕೇಳಬೇಡ, ಜ್ಞಾನ ಅಧ್ಯಾತ್ಮ ಜ್ಞಾನದ ಬಗ್ಗೆ ಕೇಳಬೇಡ. ನಿನ್ನನ್ನು ಕಾಮಾನಾಂ ತ್ವಾ ಕಾಮಭಾಜಂ ಕರೋಮಿ, ಪ್ರಪಂಚದಲ್ಲೇ ನೀನು ಬಯಸಿದ್ದೆಲ್ಲ ಸಿಗೋ ಹಾಗೆ ಮಾಡ್ತೇನೆ, ನಿನ್ನನ್ನು ಇಡೀ ಭೂಮಿಯ ಒಡೆಯ ಚಕ್ರವರ್ತಿಯಾಗಿ ಮಾಡ್ತೇನೆ, ಎಷ್ಟು ಸಮಯ ಬದುಕಬೇಕು ನಿನಗೆ ಆಸೆ ಇದೆ ಅಷ್ಟು ಯುಗಗಳ ಕಾಲ ಆಯುಸ್ಸು ಕೊಡ್ತೇನೆ, ನಿನ್ನ ಸುದ್ದಿಗೆ ಬರೋಲ್ಲ ಮೃತ್ಯುದೇವತೆ. ಆದರೆ ದೇವರ ಬಗ್ಗೆ ಒಂದು ಕೇಳಬೇಡ, ಅಧ್ಯಾತ್ಮ ಜ್ಞಾನವನ್ನು ಕೇಳು. ಅವನು ಹೇಳಿದ, ತವೈವ ವಾಹಾಹ ತವ ನೃತ್ಯಗೀತೆ, ನಿಮ್ಮ ಅಪ್ಸರ ಸ್ತ್ರೀಯರು, ನಿಮ್ಮ ಸಂಗೀತ, ನಿಮ್ಮ ಸಂಪತ್ತು ಅಲ್ಲ ಎಷ್ಟು ಕೊಟ್ಟಿರಿ ನೀವು, ಅಪಿ ಸರ್ವ, ನೀನು ಎಷ್ಟು ಬದುಕ್ತೀಯೋ ಅಷ್ಟು, ಅಪಿ ಸರ್ವಂ ಜೀವಿತ ಅಲ್ಪಮೇವ, ನೀನು ಎಷ್ಟು ಆಯುಸ್ಸು ಕೊಟ್ಟರು ಒಂದು ದಿವಸ ಸಾಯಬೇಕಲ್ವ, ಅನಂತತ್ವವನ್ನು ಕೊಡಬಲ್ಲೆ, ಅಮರತ್ವವನ್ನು ಕೊಡಬಲ್ಲೆ, ನೀನೇ ಸಾಯುವ ಒಂದು ದಿವಸ ನನಗೇನು ಅಮರತ್ವ ಕೊಡ್ತಿ?
ಆಮೇಲೆ ದುಡ್ಡು, ಎಷ್ಟು ದುಡ್ಡು ಕೊಟ್ಟೀಯ ನೀನು ಎಷ್ಟು ಬಯಸ್ತೀಯ? ನಾನು ಬಯಸಿದಷ್ಟು ದುಡ್ಡು ಕೊಡ್ಲಿಕ್ಕೆ ನಿನಗೇ ಸಾಧ್ಯ ಇಲ್ಲ. ಯಾಕೆಂದರೆ ನೀನು ಎಷ್ಟು ಕೊಡ್ತೀಯ ಹೇಳು, ಅದಕ್ಕೊಂದು 0 ಸೇರಿಸಿ ಕೂತ್ಕೊಳ್ತೇನೆ ನಾನು. ನೀನು 10 ಕೋಟಿ ಕೊಟ್ಟರೆ ನಾನು ಇನ್ನೊಂದು 0 ಸೇರಿಸ್ತೇನೆ, 100 ಕೋಟಿ ಬೇಕು. 100 ಕೋಟಿ ಕೊಟ್ಟರೆ ಮತ್ತೊಂದು 0. ಯಾಕಂದರೆ ಬಲದಲ್ಲಿ ನೀನು ಎಷ್ಟು ಕೊಡ್ತೀಯೋ ಯಾವ ದೇವರಿಗೂ ನಾನು ಕೊಡಲಿ ಸಾಧ್ಯ ಇಲ್ಲ. ಅದರ ನಂತರ ಒಂದು 0 ಹಾಕ್ಕೊಂಡು ಕೂತ್ಕೊಳ್ತೇನೆ ನಾನು. ಆದ್ದರಿಂದ ನಿನ್ನ ದುಡ್ಡು ಬೇಡ ನನಗೆ, ನಿನ್ನ ಅಪ್ಸರ ಸ್ತ್ರೀಯರು ಬೇಡ, ನಿನ್ನ ವಾದ್ಯಗಳು, ಸಂಗೀತಗಾರರು ಬೇಡ, ಭೂಮಿಯ ಚಕ್ರವರ್ತಿ ಪದವಿ ಬೇಡ. ನನಗೆ ಎಷ್ಟು ಕಾಲ ನಿನಗೆ ಬೇಕೋ ಅಷ್ಟು ಕಾಲ ಬದುಕು ಬೇಡ. ಎಷ್ಟು ದಿವಸ ಆಯುಸ್ಸು ಉಂಟು ಅಷ್ಟು ದಿವಸ ಬದುಕಿದರೆ ಸಾಕು. ನೀನು ಎಷ್ಟು ಆಯುಸ್ಸು ಕೊಟ್ಟೀಯ? ನನಗೆ ಯಾವುದೂ ಬೇಡ. ವರಸ್ತು ಮೇ ವರಣೀಯ ಸ ಏವ. ಇಡೀ ಪ್ರಪಂಚವನ್ನು ನನಗೆ ಧಾರೆ ಇರೋದು ನನಗೆ ಬೇಡ, ನನಗೆ ಜ್ಞಾನ ಬೇಕು. ಇದು ಸತ್ವ. ಯಾವಾಗ ಈ ರೀತಿ ನಮಗೆ ಯಾವ ಪ್ರಲೋಭನೆಗೂ ಒಳಗಾಗದೆ, ಇಫ್ ವಿ ಆರ್ ಆಫ್ಟರ್ ನಾಲೆಜ್, ಅದು ಖಚಿತವಾಗಿ ನಾವು ಸತ್ವಗುಣದಲ್ಲಿದ್ದೇವೆ ಅಂತ ಅರ್ಥ. ಆ ಸ್ಥಿತಿಯಲ್ಲಿ ನಾವು ಜ್ಞಾನದ ದಾರಿಯಲ್ಲಿ ಅಧ್ಯಯನ ಮಾಡಲಿಕ್ಕೆ ಹೋದರೆ, ತುಂಬ ಜನ ಅಧ್ಯಯನ ಮಾಡ್ತಾರೆ. ಅಧ್ಯಯನ ಮಾಡಿದವರೆಲ್ಲ ಸಾತ್ವಿಕರಲ್ಲ. ಯಾಕೆಂದರೆ ಭಾಳ ಜನ ವೇದಾಂತ ಓದುವವರಿಗೆ ವೇದಾಂತ ಅರ್ಥವೇ ಆಗೋದಿಲ್ಲ. ಮಂಗಳ ಆಗುತ್ತೆ, ಪುಸ್ತಕ ಮಂಗಳ ಆಗುತ್ತೆ, ಪಾಠ ಆಗುತ್ತೆ, ಆಮೇಲೆ ಸಮಾರಾಧನೆ ಆಗುತ್ತೆ, ಸ್ವೀಟು ಚಿರೋಟಿ ಅದು ಇದು ತಿಂದದ್ದೇ ಬಂತು, ಗ್ರಂಥ ಅರ್ಥ ಆಗೋಲ್ಲ. ಅನೇಕ ಮಂದಿ ಪಂಡಿತರಿಗೆ ತಾವು ಓದಿದ ಗ್ರಂಥ ಅರ್ಥ ಆಗಲಿಲ್ಲ. ಅದನ್ನು ಹೇಳೋ ಅಧಿಕಾರ ನನಗಿದೆ. ಆದ್ದರಿಂದ ನೀವು ಗಾಬರಿ ಆಗಬೇಡಿ. ಯಾಕೆಂದರೆ ನಾನು ಅವರಿಗಿಂತ ಮೊದಲನ್ನೆಲ್ಲ ಇದನ್ನು ವೇದಾಂತದಲ್ಲಿ 50 ವರ್ಷ ಪರಿಶ್ರಮ ಪಟ್ಟು ಅದರ ಸುಖ ದುಃಖಗಳನ್ನು ಮತ್ತು ಯಾರ್ಯಾರು ವೇದಾಂತ ಎಷ್ಟೆಷ್ಟು ಟೊಳ್ಳು ಅನ್ನೋದನ್ನು ನಾನು ನೋಡಿ ಅನುಭವಿಸಿದವಾದ್ದರಿಂದ ನಾನು ಧೈರ್ಯವಾಗಿ ನಿಮ್ಮ ಹತ್ರ ಹೇಳಬಲ್ಲೆ, ವೇದಾಂತ ಓದಿದವರಿಗೆಲ್ಲ ವೇದಾಂತ ಅರ್ಥ ಆಗೋಲ್ಲ. ಅದನ್ನು ಹೇಳಿದರು. ಆಮೇಲೆ ಸತ್ವಾತು ಸಂಜಾಯತೆ ಜ್ಞಾನ. ಶಾಸ್ತ್ರ ಓದಿದರೂ ಶಾಸ್ತ್ರದ ಯಥಾರ್ಥ ಜ್ಞಾನ ಬರಬೇಕಾಗಿದ್ದರೆ ಅವನ ಒಳಗೆ ಸಾತ್ವಿಕತೆ ಇರಬೇಕು. ಅವನು ರಾಜಸ ಆಗಿಬಿಡ್ತಾನೆ. ಶಾಸ್ತ್ರ ಓದಲಿಕ್ಕೆ ಸಮಸ್ಯೆ ಏನು ಗೊತ್ತಾ? ಶಾಸ್ತ್ರ ಓದಲಿಕ್ಕೆ ಶುರು ಮಾಡಿದ ತಕ್ಷಣ ಒಂಥರ ಈಗೋ ಬಂದುಬಿಡುತ್ತೆ. ಇವರೆಲ್ಲ ಲೌಕಿಕರು, ಅಯೋಗ್ಯರು, ನಾನು ಶಾಸ್ತ್ರ ಓದ್ತಾ ಇದ್ದೆ, ನಾನು ಒಳ್ಳೆಯ ಒಂದು ಭ್ರಮೆ, ನಾನು ಸುಪೀರಿಯರು, ಇವರೆಲ್ಲ ಶಾಸ್ತ್ರಜ್ಞಾನ ಇಲ್ಲ, ಲೌಕಿಕ ವೃತ್ತಿಯಲ್ಲಿ ಹಾಳಾದರು, ನಾನು ಶಾಸ್ತ್ರ ಓದುವವ, ನಾನು ಇವರಿಗಿಂತ ಮೇಲು. ಈಗೋ ಬಂದುಬಿಡುತ್ತೆ. ಈಗೋ ಬಂದರೆ ಅಲ್ಲಿ ಮುಗಿದೋಯ್ತು ಕಥೆ, ಎಲ್ಲ ದಂಡ. ಹಾಗಾಗಿ ಜ್ಞಾನ ಪಡೆಯುವುದಕ್ಕೋಸ್ಕರ ನಾವು ತೊಡಗುವುದೇ ಸತ್ವಗುಣ ಇದ್ದಾಗ. ಯಾವುದೂ ಬೇಡ, ಜ್ಞಾನ ಬೇಕು ಅನ್ನಿಸುತ್ತೆ. ಜ್ಞಾನದ ದಾರಿಯಲ್ಲಿ ಹೋಗುವಾಗ ನಾವು ಯಾರು ಹೇಳ್ತಾರೆ ನಮಗೆ ಅರ್ಥ ಆಗೋದಿಲ್ಲ ಅಥವಾ ಅಪಾರ್ಥ ಆಗುತ್ತೆ. ಯಾಕೆಂದರೆ ಸತ್ವಾತು ಸಂಜಾಯತೆ. ನಮಗೆ ಅಧ್ಯಾತ್ಮ ಅರ್ಥ ಆಗಬೇಕಾಗಿದ್ದರೆ ನಮ್ಮಲ್ಲಿ ಸತ್ವಗುಣ ಇರಬೇಕು. ರಾಜಸ ಗುಣ ಬಂದು ಹೋಯಿತು, ನಾನು ತುಂಬ ಓದುವ, ವೇದಾಂತ ಓದಿದೆ, ಸಂಸ್ಕೃತ ಓದಿದೆ, ನಾನು ಗ್ರೇಟು ಅಂತ ಈಗೋ ಬಂದು ಹೋಯ್ತಾ, ಏನೂ ಅರ್ಥ ಆಗೋದು. ಮತ್ತೆ ಜ್ಞಾನ ಗಳಿಸುವ ಕೊನೆಯ ಕ್ಷಣದವರೆಗೆ ಆ ಸತ್ವದ ಸ್ಫೂರ್ತಿ ಒಳಗಿದ್ದರೆ ಜ್ಞಾನಂ ಸಂಜಾಯತೆ ಅಂತ ನೋಡಿ. ಜ್ಞಾನಂ ಜಾಯತೆ ಅಂತ ಹೇಳೋಲ್ಲ ಕೃಷ್ಣ, ಜ್ಞಾನಂ ಸಂಜಾಯತೆ ಅಂತ. ಜ್ಞಾನಂ ಜಾಯತೆ ಅಂದರೆ ಜ್ಞಾನ ಹುಟ್ಟುತ್ತೆ. ಏನೋ ಒಂದು ಜ್ಞಾನ ಕೇಳಿದವ್ರಿಗೆ ಎಲ್ರಿಗೂ ಹುಟ್ಟುತ್ತೆ. ಆದರೆ ಅದು ಸರಿಯಾದ ಪರ್ಫೆಕ್ಟ್ ನಾಲೆಜ್. ಅಂದರೆ ಸಮೀಚೀನ, ಪರ್ಫೆಕ್ಟ್, ಯಥಾರ್ಥವಾದ ಜ್ಞಾನ. ಅದು ಪ್ರಮಾಣಬದ್ಧವಾಗಿ ಪರಿಪೂರ್ಣವಾಗಿ ಯಥಾರ್ಥದ ತಿಳಿವು ಬರುವುದು ಸತ್ವಗುಣ ಇದ್ದಾಗ ಮಾತ್ರ. ಓದಿದವರಿಗೆಲ್ಲ ಯಥಾರ್ಥ ಜ್ಞಾನ ಹುಟ್ಟೋಲ್ಲ, ಅಪಾರ್ಥವೇ ಆಗಿಬಿಡುತ್ತೆ. ಅದಕ್ಕೋಸ್ಕರವೇ ನೋಡಿ ವೇದವ್ಯಾಸರ ತಂತ್ರ ಅಂದರೆ ಇದನ್ನು ಈ ಮಾತು ಕೃಷ್ಣ ಹೇಳಿದ ಮಾತು ಮತ್ತು ವೇದವ್ಯಾಸರ ಕೃತಿಯನ್ನು ಹೋಲಿಸಿ ನೋಡಿ. ವೇದವ್ಯಾಸರು 18 ಪುರಾಣಗಳನ್ನು ರಚನೆ ಮಾಡಿದರು. ಅದರಲ್ಲಿ ಒಂದೊಂದರಲ್ಲಿ ಒಂದೊಂದು ಥರ ವಿಚಿತ್ರ, ಒಂದಕ್ಕೊಂದು ಪರಸ್ಪರ ವಿರುದ್ಧ ಆದ ಹಾಗೆ ಕಾಣುವ ಕಥೆಗಳು. ಆಮೇಲೆ ಒಂದೊಂದರಲ್ಲಿ ಒಂದೊಂದು ಥರ. ಒಂದರಲ್ಲಿ ಸ್ಕಂದರ ಪಾರಮ್ಯ, ಒಂದರಲ್ಲಿ ಶಿವನ ಪಾರಮ್ಯ, ಒಂದರಲ್ಲಿ ಗಣಪತಿಯ ಪಾರಮ್ಯ, ಒಂದರಲ್ಲಿ ವಿಷ್ಣು ಪಾರಮ್ಯ. ಅಂದರೆ ಯಾವ ದೇವತೆ ಶ್ರೇಷ್ಠ ಅಂತ ವ್ಯಾಸರು ಹೇಳ್ತಾರೆ ಅಂತ ಗೊತ್ತಾಗದಷ್ಟು ಗೊಂದಲಗಳು ನೀವು ಪುರಾಣ ಮೇಲ್ನೋಟಕ್ಕೆ ಓದಿದರೆ. ಅದು ಯಾಕ್ರಿ? ಅದು ಒಂದೊಂದು ಪುರಾಣ ಒಂದೊಂದು ಥರ ಕಾಣುತ್ತೆ. ಅದಕ್ಕೆ ಕೃಷ್ಣ ಹೇಳಿದ ಸತ್ವಾತು ಸಂಜಾಯತೆ ಜ್ಞಾನ. ನೀನು ಸಾತ್ವಿಕ ಆಗಿದ್ದರೆ ಪುರಾಣದ ಸರಿಯಾದ ಅರ್ಥ ಗೊತ್ತಾಗಿದೆ, ಗೊಂದಲವೇ ಆಗುತ್ತೆ. ಯಾಕೆಂದರೆ ಅದರಲ್ಲಿ ಸಾತ್ವಿಕರಿಗೆ, ತಾಮಸರಿಗೆ, ರಾಜಸರಿಗೆ ಯಾರ್ಯಾರಿಗೆ ಹೇಗೆ ಹೊಳಿಬೇಕೋ ಅದರ ಥರ ಇದೆ. ನೀನು ನಿಜವಾದ ಸಾತ್ವಿಕ ಆಗಿದ್ದರೆ ನಿನಗೆ ಅದರ ನಿಜವಾದ ಅರ್ಥ ಜ್ಞಾನ ಸಂಜಾಯತೆ, ಪುರಾಣ ಅರ್ಥ ಆಗತ್ತೆ. ಇಲ್ಲದೇ ಇದ್ದರೆ ಅಪಾರ್ಥವೇ ಆಗೋದು. ಯಾಕೆಂದ್ರೆ ನೋಡಿ, ಅಪಾರ್ಥ ಆಗುತ್ತೆ. ನಿಮಗೆ ಮೂಲಭೂತವಾಗಿ
ಒಂದು ವಿಚಿತ್ರ ನೋಡಿ. ಮೊದಲು ಆಚಾರ್ಯರು ಬರುವ ಮುಂಚೆ ಈ ವೇದವ್ಯಾಸರು ಈಗ ಕೆಲವು ಸತ್ವ, ಕೆಲವು ರಜಸ್ಸು, ಕೆಲವು ತಮಸ್ಸು, ಸಾತ್ವಿಕ, ರಾಜಸ, ತಾಮಸ ಅಂತ ಪುರಾಣಗಳನ್ನು ವಿಭಾಗ ಮಾಡ್ತಿದ್ರು ಹಿಂದೆ ಕೂಡ. ಅದು ಯಾಕೆ ಅಂತಂದರೆ ಭಯಾನಕ. ಇದು ಆಚಾರ್ಯ ಬರೋ ಮುಂಚೆ ಇದ್ದದ್ದೇನು ಗೊತ್ತಾ? ವೇದವ್ಯಾಸರಿಗೆ ಸತ್ವಗುಣ ಆವೇಶ ಆದಾಗ ಸಾತ್ವಿಕ ಪುರಾಣ ಬರೆದರಂತೆ. ಅವರೊಳಗೆ ರಜೋಗುಣ ಆವೇಶ ಆದಾಗ ರಾಜಸ ಪುರಾಣ ಬರೆದರು. ಅವರಿಗೆ, ನಮಗಲ್ಲ, ಅವರಿಗೆ ತಮೋಗುಣದ ಆವೇಶ ಆದಾಗ ತಾಮಸ ಪುರಾಣ ಬರೆದರು ಅಂತ ಈ ರೀತಿಯ ಒಂದು ಪರಿಕಲ್ಪನೆ ಆಚಾರ್ಯರಿಂದ ಮೊದಲಿತ್ತು. ಆಚಾರ್ಯ ಹೇಳಿದರು, ವೇದವ್ಯಾಸರಿಗೆ ಆವೇಶ ಆಗೋದಲ್ಲಪ್ಪ, ಓದುವವರಿಗೆ ಆಗೋದು. ನಿನಗೆ ಸತ್ವಗುಣ ಇದ್ದಾಗ ಅರ್ಥ ಆಗತ್ತೆ, ರಜೋಗುಣ ಇದ್ದಾಗ ಇನ್ನೊಂದು ಅರ್ಥ, ತಮೋಗುಣ ಇದ್ದಾಗ ಅಪಾರ್ಥ. ಆವೇಶ, ಸತ್ವ ರಜಸ್ ತಮಸ್ಸುಗಳ ಆವೇಶ ಓದುವವನಿಗೆ ಇಟ್ ಈಸ್ ಟು ದ ರೀಡರ್, ನಾಟ್ ಟು ದ ಆಥರ್. ಅವರು ಮೊದಲನವರೆಲ್ಲ ವೇದವ್ಯಾಸರಿಗೆ ಸತ್ವ ರಜಸ್ ತಮೋಗುಣ ಆವೇಶ ಅಂತ ಬರೆದು ಬಿಟ್ಟಿದ್ದಾರೆ ಹಿಂದಿನ ಅನೇಕ ಮಂದಿ ಗ್ರಂಥಕಾರರು. ಆಚಾರ್ಯರು ಅದನ್ನು ಕರೆಕ್ಷನ್ ಮಾಡಿದರು. ಅಪ್ಪ, ಇದು ಸತ್ವಗುಣ, ರಜೋಗುಣ, ತಮೋಗುಣ ಬರೆದವರಿಗಲ್ಲ, ನಿನಗೆ, ಓದುವವನಿಗೆ. ನೀನು ಸಾತ್ವಿಕನಾಗಿದ್ದರೆ ಕರೆಕ್ಟು ಅರ್ಥ ಆಗುತ್ತೆ, ನೀನು ರಾಜಸ ಆಗಿದ್ದರೆ ಗೊಂದಲ ಆಗುತ್ತೆ, ಕನ್ಫ್ಯೂಷನ್. ನೀನು ತಾಮಸ ಆಗಿದ್ದರೆ ಅಪಾರ್ಥವೇ ಆಗೋದು. ಎಷ್ಟೋ ಸಂಗತಿಗಳು ಹೀಗಿದೆ, ಮೇಲು ನೋಟಕ್ಕೆ ಅಪಾರ್ಥವೇ ಆಗೋದು ಇದೆ. ಸತ್ವಾತ್ ಸಂಜಾಯತೆ ಜ್ಞಾನಂ ಅನ್ನುವ ಒಂದು ಲೈನನ್ನು ನೀವು ಎಷ್ಟು ಬಗೆಯಿಂದ ತೆರ್ಕೊಂಡು ಹೋದ ಹಾಗೆ. ಪುರಾಣ ನಿಮಗೆ ಅರ್ಥ ಆಗಬೇಕಾಗಿದ್ದರೆ ಸತ್ವಾತು ಸಂಜಾಯತೆ ಜ್ಞಾನಂ, ನೀವು ಸಾತ್ವಿಕರಾಗಿದ್ದರೆ ಅದರ ಯಥಾರ್ಥ ಅರ್ಥ, ಇಲ್ಲದ್ರೆ ಅಪಾರ್ಥವೇ ಆಗೋದು ಎಲ್ಲವೂ. ಹಾಗೆ ಯಾವುದೇ ಶಾಸ್ತ್ರ, ಅಧ್ಯಾತ್ಮ, ನೀವು ಸತ್ವಗುಣ ಒಳಗಿದ್ದಾಗ ಅರ್ಥ ಆಗುತ್ತೆ, ಸತ್ವಗುಣ ಇಲ್ಲ ಅಂದರೆ ಅರ್ಥ ಆಗೋದು. ವೇದವೂ ಅಷ್ಟೇ, ಪುರಾಣಗಳು ಮಾತ್ರ ಅಲ್ಲ. ವೇದ ನೋಡಿ, ವೇದದಲ್ಲಿ ಏನೇನೋ ಅರ್ಥಗಳನ್ನು ಬರೆದಿದ್ದಾರೆ. ವೇದದಲ್ಲಿ ಅನೇಕ ಜನ ವೇದಕ್ಕೆ ಭಾಷ್ಯ ಬರೆದವರೆಲ್ಲ ನಾನಾ ಬಗೆಯ ತಪ್ಪು ಅರ್ಥಗಳನ್ನು ಬರೆದಿದ್ದಾರೆ. ಪ್ರಾಯ ಸಮಸ್ತ ವೇದವೂ ಭಗವಂತನ ಹಿರಿಮೆಯನ್ನು ಹೇಳುತ್ತೆ ಅನ್ನುವುದನ್ನು ಇಬ್ಬರೇ ಹೇಳಿದ್ದು ಇತಿಹಾಸದಲ್ಲಿ. ಒಬ್ಬರು ಉತ್ತರ ಭಾರತದ, ಅವರ ಹೆಸರು ಕೂಡ ಆನಂದಯತಿ ಅಂತಲೋ ಏನೋ ಹೇಳ್ತಾರೆ. ಅವರೊಬ್ಬರು ಸರ್ವಶಬ್ದಗಳೂ ಭಗವಂತನ ನಾಮ ಅಂತ, ಎಲ್ಲ ನಾಮದಿಂದಲೂ ಭಗವಂತನನ್ನೇ ಸ್ತೋತ್ರ ಮಾಡುವುದು ಅಂತ ಅವರೊಬ್ಬರು ಹೇಳಿದ್ದಾರೆ. ಅವರು ಮಾಧ್ವರಲ್ಲ, ಆದರೆ ವೈಷ್ಣವರು. ಅದನ್ನು ಬಹಳ ವಿಸ್ತಾರವಾಗಿ ನಿರ್ವಚನ ಮಾಡಿ ತೋರಿಸಿ ಆ ರೀತಿ ವ್ಯಾಖ್ಯಾನ ಬರೆದು ವೇದದ ಸಮಸ್ತ ಶಬ್ದವು ಭಗವಂತನ ಗುಣಗಾನ ಅಂತ ತೋರಿಸಿದವರು ಮತ್ತೊಬ್ಬರು ಆಚಾರ್ಯ ಒಬ್ಬ ದಕ್ಷಿಣ ಭಾರತದಲ್ಲಿ ಆಚಾರ್ಯ ಮಧ್ವರು. ಇನ್ಯಾರೂ ಮಾಡಿಲ್ಲ. ಆಚಾರ್ಯ ಮಧ್ವರು ಹೇಳಿದ ಮೇಲೆ ಕೂಡ ಬಹಳ ಜನಕ್ಕೆ ಇನ್ನೂ ಅದು ಉಳಿಲಿಕ್ಕೆ. ಯಾಕೆಂದರೆ ಸತ್ವಗುಣ ಇಲ್ಲದೇ ಇದ್ದರೆ ಆಚಾರ್ಯ ಹೇಳಿದ್ದ ಅರ್ಥ ಆಗೋಲ್ಲ. ಅದೇನೋ ಡ್ರ್ಯಾಗ್ಡ್ ಮೀನಿಂಗು, ಮಧ್ವಾಚಾರ್ಯ ಎಳೆದು ಹೇಳ್ತಾರೆ, ನಾವು ಒಪ್ಪಲ್ಲ ಅಂತಾರೆ. ಯಾಕೆಂದರೆ ಇವರೊಳಗೆ ರಜಸ್ಸು ತಮಸ್ಸು ಕೆಲಸ ಮಾಡ್ತಾ ಇದೆ. ಅದು ಹೇಗೆ ಕನ್ವಿನ್ಸ್ ಆಗಬೇಕು? ಆದರೆ ಒಬ್ಬ ಸಾತ್ವಿಕನಾದರೆ ಅದನ್ನು ನೋಡಿದ ತಕ್ಷಣ ಆಚಾರ್ಯರು ಹೇಳಿದರು, ಎಲ್ಲ ನಾಮವೂ ಭಗವಂತನ ನಾಮ, ಭಗವಂತನ ನಾಮ ಅಲ್ಲದ ಒಂದು ಶಬ್ದವೇ ಪ್ರಪಂಚದಲ್ಲಿಲ್ಲ. ರೋಮಾಂಚ ಆಗಿಬಿಡುತ್ತೆ. ಏನ್ರಿ, ಇಂಥ ಒಂದು ಅದ್ಭುತ ಸತ್ಯವನ್ನು ಯಾರು ಇವರಿಗೆ ಹೇಳಲಿಲ್ವಲ್ಲ ಅಂತ. ಅದನ್ನೇ ಕೃಷ್ಣ ಹೇಳಿದ, ಸತ್ವಾತು ಸಂಜಾಯತೆ ಜ್ಞಾನಂ. ಸತ್ವಗುಣ ಬೇಕಪ್ಪ, ಇಲ್ಲದಿದ್ದರೆ ಏನು ಓದಿದರೂ ಯಥಾರ್ಥ ಜ್ಞಾನ ಬರೋಲ್ಲ. ಇಲ್ಲೊಂದು ತಮಾಷೆ ಏನು ಗೊತ್ತುಂಟ? ಸತ್ವಾತು ಸಂಜಾಯತೆ ಜ್ಞಾನಂ, ಇದನ್ನು ಇನ್ನೊಂದು ರೀತಿ ಪದಚ್ಛೇದ ಮಾಡಲಿಕ್ಕೆ ಬರುತ್ತೆ. ಸುಮ್ಮನೆ ಕುತೂಹಲಕ್ಕೋಸ್ಕರ ಸತ್ವಾತು ಸಂಜಾಯತೆ ಅಜ್ಞಾನಂ. ಏನ್ರಿ, ಜ್ಞಾನ ಬರುತ್ತೆ ಅಜ್ಞಾನ ಬರುತ್ತೆ ಅಂತೀರಿ ನೀವು, ಏನು ಕಥೆ? ಅಜ್ಞಾನ ಅಂದರೆ ನಿಗೇಷನ್ ಆಫ್ ಜ್ಞಾನ ಅಲ್ಲ, ನಿಸೈನ್ಸ್ ಅಲ್ಲ. ಮತ್ತು ಆ ಅಕಾರ ವಾಚ್ಯನಾದ ಭಗವಂತನ ಜ್ಞಾನ. ಅಹ ಇತಿ ಬ್ರಹ್ಮ ತತ್ರಾಗತಂ ಅಹಮಿತಿ. ಆ ಅನ್ನೋದು ಭಗವಂತನ ಹೆಸರು. ಅವನ ಜ್ಞಾನ ಬರೋದು ಸತ್ವಗುಣ ಇದ್ದರೆ ಮಾತ್ರ, ಇಲ್ಲಿದ್ದರೆ ಏನೇನೋ, ಇಲ್ಲಿದ್ದರೆ ಬೇರೆ ಅಜ್ಞಾನ. ನಿಜವಾದ ಅಕಾರವಾಚ್ಯನಾದ ಭಗವಂತನ ಜ್ಞಾನ ಬರುವುದು ಸತ್ವಗುಣ ಇದ್ದಾಗ ಮಾತ್ರ. ಇಲ್ಲಿದ್ದರೆ ವೇದ ಓದಿದರೂ ಭಗವಂತನ ಅರಿವು ಬರೋಲ್ಲ. ಆಯಿತು, ನಮಗೀಗ ಸತ್ವಗುಣ ನಮ್ಮಲ್ಲಿ ಇದೆ ಅಂತ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಏನು ಅಂದರೆ, ಬರೀ ಯಥಾರ್ಥ ಜ್ಞಾನದ ಕಡೆಗೇ ನಮ್ಮ ಗುರಿ. ಅದು ಒಂದೇ ಬಯಕೆ, ಇನ್ನು ಯಾವ ಬಯಕೆಯೂ ಇಲ್ಲ. ಈ ಸ್ಥಿತಿ ಪೂರ್ಣ ಸಾತ್ವಿಕ ಸ್ಥಿತಿ. ರಜೋಗುಣ ಏನು? ನಮಗೆ ರಜೋಗುಣ ಇದೆ. ರಜೋಗುಣ ಅಂದರೆ ರಜಸೋ ಲೋಭ ಏವಚ. ಲೋಭ ಅಂದರೆ ಬರೀ ಲೋಭ ಅಲ್ಲ, ಅದು ಕೊನೆಯದ್ದು. ಕಾಮ, ಕ್ರೋಧ, ಲೋಭ, ಇದು ಮೂರು ರಜೋಗುಣ.
ಲೋಭ ಏವ ಮತ್ತು ಚ ಒಂದು ಅವಧಾರಣೆ, ಒಂದು ಸಮುಚ್ಚಯ ಮಾಡಿದ್ದಾರೆ. ಆ ಚಕಾರದಿಂದ ಕಾಮಕ್ರೋಧಗಳ ಸಮುಚ್ಚಯ. ಲೋಭ ಅಂದರೆ ಅದು ಕೊನೆಯದ್ದು, ಅದನ್ನು ಮೊದಲನೇದು ಇದ್ದರೆ ಅಲ್ಲೋ ಅದಿರೋದು. ಈಗ ನೋಡಿ, ನಮಗೆ ಒಂದು ವಸ್ತು ಬೇಕು ಅಂತ ಕಾಮ, ಇಚ್ಛೆ ಬಂತು. ಕಾಮ ಅಂದರೆ ಇಚ್ಛೆ, ನಮಗೆ ಅದು ಬೇಕು ಅಂತ ಬಯಕೆ ಬಂತು, ಅದು ಕಾಮ. ಅದು ಸಿಗಲಿಲ್ಲ, ಕ್ರೋಧ ಬಂತು. ಅರೆ ಸಿಗುವುದಿಲ್ಲ ಅಂದರೆ ಏನು, ಒಂದು ಕೈ ನೋಡಿಬಿಡುವ ಅಂತ. ಸಿಕ್ಕಿತು, ಲೋಭ. ಅದನ್ನು ಖರ್ಚು ಮಾಡಿದ್ರೆ ಖಾಲಿ ಆಗೋಗುತ್ತೆ, ಒಳಗಿಟ್ಟು ಪೂಜೆ ಮಾಡೋದು. ಸೊ ಕಾಮದ ಎರಡು ಮರಿಗಳು ಕ್ರೋಧ ಮತ್ತು ಲೋಭ. ಇದು ಎರಡೂ ರಜೋಗುಣ ಇದ್ದಾಗ ಕಾಮ, ಕ್ರೋಧ, ಲೋಭ. ಅದನ್ನು ಲೋಭ ಚಕಾರ ಹಾಕಿದ್ರಿಂದ ಕಾಮಕ್ರೋಧಗಳು ಸೇರಿದವು. ಏವಕಾರ ಹಾಕಿದರು, ಯಾಕೆಂದರೆ ಇದು ರಜೋಗುಣದಲ್ಲಿ ಮಾತ್ರ ಸಾಧ್ಯ. ಸತ್ವಗುಣದಲ್ಲಿ ಕಾಮಕ್ರೋಧ ಲೋಭಗಳು ಬರೋಲ್ಲ. ಬರುತ್ತೆ, ಅದು ಕಾಮಕ್ರೋಧವನ್ನು ಅವ್ರು ಬಿಟ್ಟು ಲೋಭ ಮಾತ್ರ ಯಾಕೆ ಹೇಳಿದರು ಅಂದರೆ, ಸತ್ವಗುಣದಲ್ಲೂ ಕಾಮ ಬರುತ್ತೆ. ಏನು ಕಾಮ? ಭಗವಂತನನ್ನು ತಿಳ್ಕೋಬೇಕು ಅನ್ನೋ ಕಾಮ. ಭಗವಂತನನ್ನು ವಿರೋಧಿಸೋರನ್ನ ಕಂಡ್ರೆ ಕ್ರೋಧ. ಸಾತ್ವಿಕವಾದ ಕಾಮಕ್ರೋಧಗಳು ಬರ್ತವೆ. ಅದಕ್ಕೆ ರಜಸ್ಸಿನಲ್ಲಿ ಕಾಮಕ್ರೋಧಗಳನ್ನು ಎರಡು ಮುಖಂಡು ಬಿಟ್ಟರು. ಇದು ಲೋಭ. ಲೋಭ ಅಂದರೆ ಯಾವುದನ್ನು ನನ್ನ ಹತ್ರ ಇದ್ದದ್ದನ್ನು ಇನ್ನೊಬ್ಬನಿಗೆ ಕೊಡಬಾರದು ಅಂತ. ಇದು ಸತ್ವದಲ್ಲಿ ಬರುವುದೇ ಇಲ್ಲ. ಸಾತ್ವಿಕರಿಗೆ ಈಗ ಕೊಡುವುದೇನು? ಒಂದೋ ದುಡ್ಡು, ಒಂದೋ ಜ್ಞಾನ, ಅಷ್ಟೇ ತಾನೆ. ಒಂದು ಆರ್ಥಿಕವಾದ ಮಟೀರಿಯಲ್ ವೆಲ್ತು ಅಥವಾ ಸ್ಪಿರಿಚುವಲ್ ವೆಲ್ತ್. ನಾವು ಕೊಡಲಿಕ್ಕಿರೋದು ಎರಡೇ: ವಿದ್ಯಾದಾನ, ಆಮೇಲೆ ಅನ್ನದಾನ, ಅರ್ಥದಾನ, ಕನ್ಯಾದಾನ. ಇದೆಲ್ಲ ಮಟೀರಿಯಲ್. ಒಂದೊಂದು ಹುಡುಗ, ಕನ್ಯಾರ್ಥಿ ಹುಡುಗ ಇದ್ದಾನೆ, ನನ್ನ ಹತ್ರ ಮಗಳಿದ್ದಾಳೆ, ಮದುವೆ ಮಾಡಿಕೊಟ್ಟೆ. ಅಲ್ಲ, ನನ್ನ ಹತ್ರ ದುಡ್ಡಿದೆ, ನಿಮ್ಮ ಹತ್ರ ದುಡ್ಡಿರದೆ ಒದ್ದಾಡ್ತಾ ಇದ್ದ ಒಬ್ಬ, ನಾನು ದುಡ್ಡು ಕೊಟ್ಟೆ. ಇಲ್ಲ, ಅವನು ಹಸಿದಿದ್ದಾನೆ, ನಮ್ಮ ಮನೆಯಲ್ಲಿ ಬೇಕಾಷ್ಟು ಅನ್ನ ಇತ್ತು, ಅನ್ನ ಹಾಕಿ. ಇಷ್ಟೇ ಅಲ್ವಾ? ವಿತ್ತದಾನ, ಕನ್ಯಾದಾನ, ಅನ್ನದಾನ ಅಂದರೆ ಇವೆಲ್ಲ ಮಟೀರಿಯಲ್ ವೆಲ್ತ್. ಇನ್ನೊಂದು ಜ್ಞಾನದಾನ, ಅದು ಸ್ಪಿರಿಚುವಲ್ ವೆಲ್ತ್. ಇದು ಯಾವುದರಲ್ಲಿಯೂ ಸಾತ್ವಿಕರಿಗೆ ಲೋಭ ಇರೋದಿಲ್ಲ. ನನ್ನ ಹತ್ರ ಏನಿದೆ ಅದನ್ನು ಎಲ್ಲರಿಗೂ ಹಂಚಿ ನಾನು ಬದುಕಬೇಕು ಅನ್ನೋದು ಸತ್ವ. ತೇನ ತ್ಯಕ್ತೇನ ಭುಂಜೀಥಾಹ ಮಾಗರ್ಧಾಹ ಕಸ್ಯ ಸಿದ್ಧನಂ. ನನ್ನ ಹತ್ರ ದುಡ್ಡಿದ್ದರೆ, ನಾನು ನಿಜವಾಗಿ ಸಾತ್ವಿಕ ಆಗಿದ್ದರೆ, ಬಡತನದಲ್ಲಿದ್ದವರು ನೋಡಿ ನನಗೆ ಮರುಕ ಕರಗಬೇಕು. ನಾನು ಕರಗಿ ಬಡತನದಲ್ಲಿದ್ದವರಿಗೆ ನನ್ನಿಂದ ಸಾಧ್ಯವಾದಷ್ಟು ನಾನು ನನ್ನ ವಿತ್ತವನ್ನು ಹಂಚಿ ಅವರ ಬಡತನವನ್ನು ಕಮ್ಮಿ ಮಾಡಲಿಕ್ಕೆ ಪ್ರಯತ್ನಿಸಬೇಕು. ಅದು ಕೂಡ ಬಡವರಿಗೆ ನಾನು ದಾನ ಮಾಡಿದೆ ಅನ್ನೋ ಈಗೋ ಇರಬಾರದು. ಅದು ಮತ್ತೆ ರಜೋಗುಣ ಆಯಿತು. ನನ್ನ ಕರ್ತವ್ಯ ನಾನು ಮಾಡಿದೆ ಅಂತ. ದೇವರ ಪೂಜೆ, ಬಡವನ ಒಳಗಿರತಕ್ಕ ಭಗವಂತನ ಪೂಜೆ. ಒಬ್ಬ ರೋಗಿಗೆ ಶುಶ್ರೂಷೆ ಮಾಡಿದರೆ ರೋಗಿಯ ಒಳಗಿರತಕ್ಕ ಭಗವಂತನ ಪೂಜೆ ಹೊರತು ನಾನು ಅವನನ್ನು ಗುಣ ಮಾಡಿಬಿಟ್ಟೆ, ನಾನು ಸರ್ವಿಸ್ ಮಾಡಿದೆ ಅಂತ ಹೇಳ್ಕೊಂಡು ತಿರುಗಿದರೆ ಸರ್ವಿಸಿಗೆ ಅವಮಾನ. ಅದು ಸರ್ವಿಸ್ ಅನ್ನೋದು ರೆಕಗ್ನಿಷನನ್ನು, ಪಾಪ್ಯುಲಾರಿಟಿಯನ್ನು ಬಯಸಬಾರ್ದು. ಅದು ಸರ್ವಿಸ್ ಆಗೋದಿಲ್ಲ. ನಾವೀಗೇನೋ ಸರ್ವಿಸ್ ಮಾಡಿದರೆ ನಾಳೆ ಪೇಪರ್ನಲ್ಲಿ ನ್ಯೂಸ್ ಬರಬೇಕು ಅಂತಲೇ ಮಾಡೋದು. ಬಾರದಿದ್ದರೆ ನಮಗೆ ಮಾಡಿದ್ದೇ ದಂಡ ಅಂತ ಕಾಣಲಿಕ್ಕೆ ಶುರುವಾಗುತ್ತೆ. ಅಯ್ಯೋ, ಪೇಪರ್ನಲ್ಲಿ ನ್ಯೂಸೇ ಬರಲಿಲ್ಲ ರೀ, ನಾವು ಕಳಿಸಿದ್ದೆವು. ನಾನು ಫ್ರಂಟ್ ಪೇಜ್ನಲ್ಲಿ ಡಬಲ್ ಕಾಲಮ್ ಬರುತ್ತೆ ಅಂತ ಲಾಸ್ಟ್ ಪೇಜ್ನಲ್ಲಿ ಸಿಂಗಲ್ ಕಾಲಮು ಹಾಕಿಲ್ಲ. ಏನು ದರಿದ್ರ ಈ ಪೇಪರ್ನವರು ಅಂತ ನಮಗೆ ಸಿಟ್ಟು ಬರೋದು. ಯಾಕೆಂದರೆ ವಿ ಆರ್ ಆಫ್ಟರ್ ಪಬ್ಲಿಸಿಟಿ. ಆದರೆ ಒಬ್ಬ ಸರ್ವೀಸ್ ಮಾಡುವವನು ಯಾವತ್ತೂ ಕೂಡ ಅದರ ಪ್ರಚಾರವನ್ನು ಬಯಸೋದಿಲ್ಲ. ಇಲ್ಲಿ ಅದರಿಂದ ಕಾಮ ಕ್ರೋಧಕ್ಕಿಂತ ಈ ಯಾವುದರಲ್ಲಿ ಲೋಭ, ಜ್ಞಾನದಾನದಲ್ಲಿ ಲೋಭ ಇರಬಾರದು. ಇರುತ್ತೆ ಏನು ಅಂದರೆ, ಅವನು ಅಯೋಗ್ಯನಾದರೆ ಜ್ಞಾನ ಕೊಡೋಲ್ಲ, ಅದು ಬೇರೆ ವಿಷಯ, ಅದು ಲೋಭ ಅಲ್ಲ. ಅದು ಅಯೋಗ್ಯನ ಹತ್ರ, ಈಗ ಅಯೋಗ್ಯನಿಗೆ ದುಡ್ಡು ಕೊಡೋಲ್ಲ. ಒಬ್ಬ ನಾವು ದುಡ್ಡು ಕೊಟ್ಟ ಕೂಡಲೇ ಹೋಗಿ ಕುಡಿಲಿಕ್ಕೆ ಹೋಗ್ತಾನೆ, ಅವನು ಹೋಗೋದೇ ಬಾರಿಗೆ, ಅಂಥವರಿಗೆ ದುಡ್ಡು ಕೊಡುವುದಿಲ್ಲ. ಅದು ಲೋಭ ಅಲ್ಲ, ದುರುಪಯೋಗ ಆಗಬಾರ್ದು ಅನ್ನೋ ಎಚ್ಚರ ಅಷ್ಟೇ. ಹಾಗೆ ಒಬ್ಬ ಅಯೋಗ್ಯನಿಗೆ ಜ್ಞಾನ ಕೊಡದೇ ಇರ್ಬೋದು. ಆದರೆ ಪ್ರತಿಯೊಬ್ಬ ಜ್ಞಾನಿಗೂ ಏನು ಗೊತ್ತಾ, ಜ್ಞಾನಿಗೆ ಒಂದು ಸಂಕಟ ಇರ್ತದೆ ಒಳಗೆ. ಅದು ನಾನು ಯಾವಾಗಲೂ ಹೇಳೋದುಂಟು, ಹೆಣ್ಮಕ್ಕಳ ಪ್ರಸವ ವೇದನೆ ಹಾಗೆ ಅಂತ. 9 ತಿಂಗಳು ತುಂಬಿದ ಮೇಲೆ ಮಗು ಡೆಲಿವರಿ ಆಗದೇ ಇದ್ದರೆ ಒಂಥರ ಹಿಂಸೆ ಅಲ್ವಾ ಹೆಣ್ಣಿಗೆ, ತಾಯಿಗೆ. ಹಾಗೆ ಒಬ್ಬ ಜ್ಞಾನಿಗೆ ಒಳಗಿದ್ದ ಜ್ಞಾನವನ್ನು ಡೆಲಿವರಿ ಮಾಡಬೇಕು. ಅದಕ್ಕೆ ಯಾರಾದರೂ ಡೆಲಿವರಿ ರಿಸೀವ್ ಮಾಡೋರು ಇಲ್ಲದೇ ಇದ್ದರೆ ಪ್ರಸವ ವೇದನೆ, ಒದ್ದಾಡ್ತಾನೆ ಜ್ಞಾನಿ, ಅವನು ಒಳಗಿಟ್ಕೊಳ್ಳಿಕ್ಕೆ ಆಗೋಲ್ಲ. ಅದು ಸಮಾಜಕ್ಕೆ ಕೊಡಬೇಕು. ಕೃಷ್ಣ ಭೀಷ್ಮಾಚಾರ ಹತ್ರದೇ ಹೇಳಿದ್ದಲ್ವ, ನೀನೆಲ್ಲ ಹೊಟ್ಟೆಯಲ್ಲಿ ಇಟ್ಕೊಂಡು ಸಾಯಬೇಡ, ನಿನ್ನ ಮೊಮ್ಮಕ್ಕಳಿಗೆ ಕೊಟ್ಟು ಹೋಗು. ಜ್ಞಾನ ಕೊಡಲಿಕ್ಕಿರೋದು ಹೊರತು ಅದು ನಮ್ಮ ಜೊತೆಗೆ ಬೂದಿ ಆಗಬಾರ್ದು. ಅದರಿಂದ ಜ್ಞಾನವನ್ನು ಮುಚ್ಚಿಡುವುದಿಲ್ಲ ಸಾತ್ವಿಕರು. ಯಾವುದು ಲೋಭ ಅಂದರೆ ಮುಚ್ಚಿಡುವುದು, ಇನ್ನೊಬ್ಬರಿಗೆ ಕೊಡದೆ. ಜ್ಞಾನದಲ್ಲಿಯೂ ಲೋಭ ಇಲ್ಲ, ಅರ್ಥದಲ್ಲಿ ದುಡ್ಡಿನಲ್ಲಿಯೂ ಲೋಭ ಇಲ್ಲ. ಸಾತ್ವಿಕರಿಗೆ, ರಾಜಸರಿಗೆ ಇದು ಬಂತು. ನನಗೆ ಯಾವುದೋ ಒಂದು ವಿಷಯ ಗೊತ್ತಾಯಿತು.
ಅಧ್ಯಾತ್ಮ ಅಲ್ಲ, ಯಾವುದೋ ಒಂದು ಲೌಕಿಕ ವಿಷಯ. ಕೂಡಲೇ ಹೋಗಿ ಪೇಟೆಂಟು, ಅದು ಇನ್ಯಾರಿಗೆ ಗೊತ್ತಾಗಬಾರ್ದು, ನನ್ನ ಕಾಪಿರೈಟ್ ನಾನು ಮಾಡಿಕೊಂಡೆ, ನಿಮಗೆ ಗುಟ್ಟು ಹೇಳೋಗಿಲ್ಲ, ಯಾಕಂದರೆ ನಾನು ಅದನ್ನು ಮಾರ್ಕೆಟ್ ಮಾಡಿ ದುಡ್ಡು ಮಾಡಬೇಕು, ನೀವು ಮಾಡಿದರೆ ನನಗೂ ದುಡ್ಡು ಸಿಗೋಲ್ಲ. ಇದು ಲೋಭ. ಪ್ರತಿಯೊಂದು ಕಾಪಿರೈಟು, ಪೇಟೆಂಟು ನನ್ನ ಹೆಸರಿಗೆ ಮಾಡಿಸಿಕೊಳ್ಳೋದು, ಅದರಿಂದ ದುಡ್ಡು ಮಾಡುವುದು ಮತ್ತು ಇನ್ನೊಬ್ಬರಿಗೆ ಕೊಡುವುದಕ್ಕೆ ಮನಸ್ಸಿಲ್ಲ. ನನ್ನಲ್ಲಿ ಇದ್ದದ್ದನ್ನು ನಾನು ಅನುಭವಿಸಬೇಕು, ನಾನು ಸಂಪಾದನೆ ಮಾಡಿದ್ದು ನಾನು ಇನ್ನೊಬ್ಬರಿಗೆ ಯಾಕೆ ಕೊಡಬೇಕು? ನಾನು ಅಂದರೆ ನಾನುವಿನಲ್ಲಿ ಒಂದು ಎರಡು ಸೇರಿದೆ. ನಾನು ಅಂದರೆ ನನ್ನ ಹೆಂಡತಿ ಮತ್ತು ಮಕ್ಕಳು, ಅಷ್ಟು ಜನ ಸುಖಪಟ್ಟರೆ ಸಹ ಊರಿನವ್ರಿಗೆ ಯಾಕೆ ಕೊಡಬೇಕು? ನಾನು ದುಡಿದದ್ದನ್ನು ಊರಿನವ್ರಿಗೆ ಯಾಕೆ ಕೊಡಬೇಕು? ಇದು ರಜೋಗುಣ. ಇನ್ನೊಬ್ಬರ ಬಗ್ಗೆ ಸಹಾನುಭೂತಿ ಇಲ್ಲದೆ, ತಾನು ಗಳಿಸಿದ್ದನ್ನು ಇನ್ನೊಬ್ಬರಿಗೆ ಕೊಡದೆ, ಕೆಲವೊಮ್ಮೆ ತಾನೂ ತಿನ್ನದೆ ಮುಚ್ಚಿಡೋದು, ಅದು ಯಾಕೆಂದರೆ ಲೋಭ ಏವ ರಜೋಗುಣದ ಬಹಳ ಮುಖ್ಯ ದೋಷ ಅಂದರೆ ಲೋಭ ಅಂದರು. ಕಾಮಕ್ರೋಧ ಅನ್ನೋದು ಸಾತ್ವಿಕರಲ್ಲಿ ಬರ್ಬೋದು, ಅದಕ್ಕೆ ಅದನ್ನು ಬಿಟ್ಟು ಲೋಭ ಏವ ಅಂದರು. ಇದು ಸಾತ್ವಿಕರಲ್ಲಿ ಎಂದೂ ಬರದೇ ಇರತಕ್ಕಂಥ ದೊಡ್ಡ ಡಿಸ್ಕ್ವಾಲಿಫಿಕೇಷನ್ ಮನುಷ್ಯನದ್ದು, ಇನ್ನೊಬ್ಬರಿಗೆ ಕೊಡದೆ ಮುಚ್ಚಿಡುವ ಬಯಕೆ. ನಮಗೆ ಪ್ರಾಯ ಇದು ಯಾರಿಗೂ ಇಲ್ಲ ನೋಡಿ. ಬಹಳ ಆಶ್ಚರ್ಯ ಅಂದರೆ ಈ ಲೋಭ ಅನ್ನೋದು ಜ್ಞಾನ ಹೇಗೆ ಮನುಷ್ಯನ ಎಕ್ಸ್ಕ್ಲೂಸಿವ್ ಕ್ವಾಲಿಟಿಯೋ, ಕಾಮಕ್ರೋಧ ಎಕ್ಸ್ಕ್ಲೂಸಿವ್ ಅಲ್ಲ, ಪ್ರಾಣಿಗಳಿಗೂ ಇದೆ. ಆದರೆ ಲೋಭ ಯಾವ ಪ್ರಾಣಿಗೂ ಇಲ್ಲ, ಅದು ಮನುಷ್ಯನ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ. ಯಾಕೆಂದರೆ ನೋಡಿ, ನೀವು ಒಂದಿಷ್ಟು ಅಕ್ಕಿ ಕಾಳು ಚೆಲ್ಲಿ ತೋಟದಲ್ಲಿ, ಒಂದು ಮೇಲಿಂದ ಒಂದು ಕಾಗೆ ಕೂತಿರುತ್ತೆ, ನೀವು ಅಕ್ಕಿ ಕಾಳು ಚೆಲ್ಲಿದರೆ ಅದು ಬಂದು ತಿನ್ನೋಲ್ಲ, ಮತ್ತು ಕಾ ಕಾ ಅಂತ ಕೂಗುತ್ತೆ. ಏನು ಎಲ್ಲ ಬರ್ರಿ ಒಟ್ಟಿಗೆ ತಿನ್ನೋಣ. ಬೇರೆ ಕಾಗೆಗಳನ್ನು ಕರೆದು ಒಟ್ಟಿಗೆ ತಿಂತಾವೆ. ಮನುಷ್ಯ ರಸ್ತೆಯಲ್ಲಿ ಒಂದು 10 ರೂಪಾಯಿ ನೋಟ್ ಬಿದ್ದಿರಲಿ, ಒಂದು ಆಚೆ ಈಚೆ ನೋಡ್ತಾನೆ, ಯಾರಿಲ್ಲ ಬೇಗ ಕಿಸೆ ಹಾಕೊಂಡು, ಯಾಕಂದರೆ ಯಾರು ನೋಡಿದ್ರೆ ಅವನೇ 5 ರೂಪಾಯಿ ಕೊಡಬೇಕಾಗುತ್ತೆ. ಸೊ ಇನ್ನೊಬ್ಬರಿಗೆ ಕೊಡದೆ ಅದರ ಬೆನಿಫಿಟ್ ಪೂರ ನನಗೇ ಸಿಗಬೇಕು ಅನ್ನೋದು ಇದು ಮನುಷ್ಯನ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ. ಅದು ಮನುಷ್ಯನ ದುರ್ಗುಣಗಳ ವಿಶಿಷ್ಟವಾದ ದುರ್ಗುಣ, ಪ್ರಾಣಿಗಳಲ್ಲಿಲ್ಲ. ನಿಮಗೆ ಆಶ್ಚರ್ಯ ಆಗಬಹುದು, ಕಾಡು ನಾಯಿಗಳಿದ್ದಾವೆ. ಕಾಡು ನಾಯಿಗಳು, ನಿಮಗೆ ಯಾರದ್ದಾದ್ರೂ ಬೇಟೆಗಾರರ ಪರಿಚಯ ಇದ್ದರೆ ಕೇಳ್ರಿ. ಕಾಡು ನಾಯಿಗಳ ಸ್ವಭಾವ ಆಶ್ಚರ್ಯ ಆಗುತ್ತೆ ನಮಗೆ. ನಾವು ನಾಯಿ ಅಂತ ಸಸಾರ ಮಾಡ್ತೇವೆ, ಅವುಗಳಲ್ಲಿರುವ ಎಥಿಕ್ಸ್ ಮನುಷ್ಯರಲ್ಲಿಲ್ಲ. ನಾವು ನಾಯಿಗಿಂತ ಕೀಳಾಗಿ ಬದುಕ್ತೇವೆ. ಅವು ಏನು ಸ್ವಭಾವ ಗೊತ್ತಾ? ಒಂದು ನಾಯಿ ಅದು ಒಂದು ಪ್ರಾಣಿಯನ್ನು ಹಿಡಿದು ಕೊಲ್ಲುತ್ತೆ ಅಂತ ಇಟ್ಕೊಳ್ಳಿ, ಆಹಾರಕ್ಕೋಸ್ಕರ. ಅದು ಕೊಂದ ಮೇಲೆ ತಿನ್ನೋಲ್ಲ ಅದು. ಇದು ಕಾಡು ನಾಯಿಗಳಲ್ಲಿರುವಂಥ ಎಥಿಕ್ಸು. ಅವು ಏನು ಮಾಡುತ್ತೆ ಅಂದರೆ ಎಲ್ಲ ನಾಯಿಗಳನ್ನು ಕೂಗಿ ಕರೆಯುತ್ತೆ. ಅವುಗಳ ಭಾಷೆ ನಮಗೆ ನಾಯಿ ಕೂಗಿದ್ದು ಯಾಕೆ ಅಂತ ಅರ್ಥ ಆಗದೇ ಇರ್ಬೋದು. ಅದನ್ನು ನಾಯಿಗಳ ಭಾಷೆ ಬೇರೆ ಬೇರೆ ಧ್ವನಿ ಮಾಡ್ತವೆ ಅವು. ಒಂದು ಪ್ರಾಣಿಯನ್ನು ಕೊಂದಿದ್ದೇನೆ ಎಲ್ಲ ಬರ್ರಿ ಅನ್ನೋ ಅರ್ಥ ಬರುವಂತೆ ಧ್ವನಿ ಮಾಡ್ತವೆ ಅವು. ಈಗ ನಾವು ಮನೆಯಲ್ಲಿ ಬೆಕ್ಕು ನಾಯಿ ನೋಡೋಲ್ಲ, ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಸೌಂಡ್ ಮಾಡ್ತವೆ ಅವು. ಸುಮಾರಾಗಿ ನಾವು ಮನೆಯಲ್ಲಿ ಅವುಗಳ ಭಾಷೆ ಅರ್ಥ ಆಗುತ್ತೆ ನಮಗೆ. ಅವು ಹಸಿವಾದ ಕೂಗೋ ರೀತಿ ಬೇರೆ, ಹೆಣ್ಣು ಬೆಕ್ಕನ್ನು ನೋಡಿದಾಗ ಕೂಗೋ ರೀತಿ ಬೇರೆ, ಸಿಟ್ಟು ಬಂದಾಗ ಕೂಗೋ ರೀತಿ ಬೇರೆ, ಎರಡು ಗಂಡು ಬೆಕ್ಕುಗಳು ಒಟ್ಟಾದಾಗ ಪ್ರತಿಯೊಂದು ಧ್ವನಿಯಿಂದ ಅವು ತಮ್ಮ ಕಮ್ಯುನಿಕೇಟ್ ಮಾಡ್ತವೆ ಭಾಷೆ ವಿಷಯವನ್ನು. ನಾಯಿಗಳು ಹಾಗೆ, ಅದು ಕೂಗುತ್ತೆ. ಸರಿ, ಎಲ್ಲ ಕಾಡಿನಲ್ಲಿದ್ದ ನಾಯಿಗಳು ಒಟ್ಟಾಗ್ತವೆ. ಒಟ್ಟಾದ ಮೇಲೆ ಈಗ ಕಚ್ಚಾಡಬೇಕಲ್ಲ, ನಾನು ಮೊದಲು ತಿಂತೇನೆ ಅಂತ ಎಲ್ಲ ಜೂನಿಯರ್ ನಾಯಿಗಳು ಸರಿದು ನಿಲ್ತವೆ. ಆ ಗುಂಪಿನಲ್ಲಿರುವ ಸೀನಿಯರ್ ಮೋಸ್ಟ್ ನಾಯಿ ಮೊದಲು ತಿನ್ನಬೇಕು. ಇದು ನಾಯಿಗಳಲ್ಲಿರುವ ಎಥಿಕ್ಸು. ಮನುಷ್ಯರಲ್ಲಿ ಉಂಟಾ? ನನಗೆ ಗೊತ್ತಿದ್ದ ಹಾಗೆ ಇಲ್ಲ. ಸೀನಿಯರ್ ಮೋಸ್ಟ್ ನಾಯಿ ತಿನ್ನಬೇಕು, ಆಮೇಲೆ ನೆಕ್ಸ್ಟ್ ಸೀನಿಯರ್ ಮೋಸ್ಟ್. ಅಷ್ಟಾಗವಾಗಿ ಈ ಜೂನಿಯರ್ ಮೋಸ್ಟ್ ನಾಯಿ ಪ್ರಾಣಿಯನ್ನು ಕೊಂದ ನಾಯಿಗೆ ಉಳಿಯೋದಿಲ್ಲ, ತೆಪ್ಪಗೆ ಬೇರೆ ಆ ಪ್ರೇ ಹುಡ್ಕೊಂಡು ಹೋಗುತ್ತೆ, ಗಲಾಟೆ ಮಾಡೋದು. ಇಷ್ಟು ಶಿಸ್ತು, ಇಷ್ಟು ಡಿಸಿಪ್ಲಿನ್ನು ಭಗವಂತ ಸೃಷ್ಟಿ ಮಾಡಿದ ಪ್ರಾಣಿಗಳಲ್ಲಿದೆ. ಈ ಡಿಸಿಪ್ಲಿನ್ ಇಲ್ಲದೆ ಇರುವ ಏಕಮಾತ್ರ ನೀಚಾತಿ ನೀಚ ಪ್ರಾಣಿ ಅಂದರೆ ಮನುಷ್ಯ ಮಾತ್ರ. ಅವನು ತಂದೆ ತಾಯಿ ಅಂತ ನೋಡದೆ ನನ್ನ ಪಾಲು ಕೊಡದೇ ಇದ್ದರೆ ಕೊಚ್ಚಿ ಬಿಡ್ತೇನೆ ಅಂತ ಕತ್ತಿ ಹಿಡ್ಕೊಂಡು ನಿಲ್ತಾನೆ. ಭಯಾನಕ ಇದು. ಮನುಷ್ಯನಷ್ಟು ತಿಳಿಗೇಡಿ ಪ್ರಾಣಿಯನ್ನು ದೇವರು ಸೃಷ್ಟಿಯೇ ಮಾಡಿಲ್ಲ. ಎಲ್ಲ ಪ್ರಾಣಿಗಳಿಗೂ ವಿವೇಕ ಇದೆ, ಸ್ವಲ್ಪ ಆದರೆ ಸ್ವಲ್ಪ. ಏನೂ ವಿವೇಕ ಇಲ್ಲದ ಅತಿ ನೀಚ ಪ್ರಾಣಿ ಅಂದರೆ ಮನುಷ್ಯ. ಅದಕ್ಕೆ ಹೇಳಿದ್ರೆ ಇದೇನು ಅಂದರೆ ಬಹಳ ಮನುಷ್ಯನ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಏನು ಅಂದರೆ ಲೋಭ. ಇನ್ನೊಬ್ಬರಿಗೆ ಸಿಗಬಾರ್ದು, ನನಗೆ ಮಾತ್ರ ಸಿಗಬೇಕು, ನಾನು ಮೆರೀಬೇಕು. ಇನ್ನೊಬ್ಬರು ನನಗೆ ಕಾರ್ ಇರಬೇಕು, ಪಕ್ಕದ ಮನೆಯವ್ರಿಗೆ ಕಾರ್ ಇರಬಾರ್ದು. ಯಾಕೆಂದರೆ ಅವರು ಕಾರಲ್ಲಿದ್ದರೆ ನಾನು ಕಾರ್ನಲ್ಲಿ ಹೋಗೋ ವೈಭವವನ್ನು ನೋಡಲಿಕ್ಕೆ ಯಾರಿದ್ದಾರೆ? ಪಕ್ಕದ ಮನೆಯವರು ರಸ್ತೆಯಲ್ಲಿ ನಿಂತು ನೋಡಬೇಕು, ನಾನು ಅವರ ಅಂಗಿ ಮೇಲೆ ಕೆಸರು ಹಾರಿಸ್ಕೊಂಡು ಕಾರ್ನಲ್ಲಿ ಹೋಗಬೇಕು. ಇದು ಲೋಭ. ಇನ್ನೊಬ್ಬರಿಗೆ ಸಿಗಬಾರ್ದು, ನನಗೆ ಮಾತ್ರ ಇರಬೇಕು. ಇದು ರಜೋಗುಣ ಅನ್ನೋದು. ಅಂದರೆ ಒಂಥರದ ಠೇಂಕಾರ, ಟಿ ವಿ ಠೇಂಕಾರಗಳು, ಮದ, ಅದನ್ನು ಲೋಭ, ಇದು ರಜೋಗುಣದ್ದು. ರಜಸಃ ಏವ, ರಜಸಃ ಲೋಭ ಏವ.
ಅದು ಬೇರೆ ಯಾವುದಲ್ಲೂ ನಿಮಗೆ ಸಿಗೋಲ್ಲ. ಯಾಕೆಂದರೆ ಒಮ್ಮೊಮ್ಮೆ ತಮೋಗುಣದಲ್ಲಿ ಕೂಡ ಲೋಭ ಇರೋಲ್ಲ. ತಮೋಗುಣದಲ್ಲಿ ಈ ಎಲ್ಲವನ್ನು ಕಳ್ಕೊಳ್ತಾನೆ ಅವ, ಲೋಭ ಮಾಡೋಲ್ಲ. ಈ ಎಲ್ಲ ಯಾವುದೋ ಒಂದಂಕಿ ಲಾಟ್ರಿ ಕಟ್ಟಿ ಅಥವಾ ಕ್ಲಬ್ಬಿಗೆ ಹೋಗಿ ಕಾರ್ಡ್ಸ್ ಆಡಿ ಪೂರ ಕಿಸೆ ಖಾಲಿಕೊಂಡು ಮಾಡ್ತಾರಲ್ಲ, ಅವ್ರು ಲೋಭ ಅಲ್ಲ. ಪೂರ ಹೋದರೂ ಮರುದಿವಸ ಪುನಃ ಹೋಗ್ತಾರೆ ಒಂದಿಷ್ಟು ದುಡ್ಡು ಹಿಡ್ಕೊಂಡು, ಹೆಂಡತಿ ಜಗಳ ಮಾಡಿ ಮನೆಯಲ್ಲಿ ಹಣ ಹಿಡ್ಕೊಂಡು ಹೋಗಿ. ಇದು ತಮೋಗುಣ. ತಮೋಗುಣದಲ್ಲಿ ಕಳ್ಕೊಳ್ತಾನೆ, ಆದರೂ ಬುದ್ಧಿ ಕಲಿಯುವುದಿಲ್ಲ. ರಜೋಗುಣದಲ್ಲಿ ಕಳ್ಕೊಳ್ಳೋದಿಲ್ಲ, ಎಲ್ಲ ನನಗೆ ಲೋಭ, ಇದು ರಜೋಗುಣ. ಆಯಿತು. ತಮೋಗುಣ ಪ್ರಮಾದ ಮೋಹೋ ತಮಸಃ ಭವತಃ ಅಜ್ಞಾನ. ಇಲ್ಲಿ ಮೋಹ ಅಂದ. ಕಾಮ ಕ್ರೋಧ ಲೋಭ ಇದು 3 ರಜೋಗುಣ ಆಯ್ತಲ್ವ. ಮತ್ತೆ ಅದ ನಂತರ ಬರೋದಂಥದ್ದನ್ನು ಮೋಹ ಅನ್ನೋದನ್ನು ಷಡ್ವೈರಿಗಳಲ್ಲಿ ಮೋಹ ಮದ ಮತ್ಸರ, ಅದನ್ನು ಮೋಹ ಅಂದ. ಮೋಹ ಮದ ಮತ್ತು ಮತ್ಸರ, ಇದು ಮದ ಮತ್ಸರ ಸ್ವಲ್ಪ ಮಟ್ಟಿಗೆ ರಜೋಗುಣದಲ್ಲೂ ಇದೆ, ತಮೋಗುಣದಲ್ಲಿ. ತಮೋಗುಣದಲ್ಲಿ ಮೋಹ ಮದ ಮತ್ತು ಹೇಗೆ ಲೋಭ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೋ ಅಲ್ಲಿ ಇಲ್ಲಿ ಮೋಹ ಇಂಪಾರ್ಟೆಂಟ್ ಆಗುತ್ತೆ. ಮದ ಮತ್ಸರಗಳು ಬೇರೆ ಕಡೆಯಲ್ಲೂ ಇರಬಹುದು. ರಜೋಗುಣದಲ್ಲೂ ಸ್ವಲ್ಪ ಮಟ್ಟಿಗೆ ಮದ ಇದೆ. ಐಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್, ಗೀತೆಯಲ್ಲಿ ಕೃಷ್ಣ ಮುಂದೆ ಹೇಳ್ತಾನೆ, ನನಗೆ ಸಾಟಿ ಯಾರು, ನನ್ನ ಸಂಪತ್ತಿಗೆ ಸಾಟಿಯಾದ ಸಂಪತ್ತು ಯಾರಲ್ಲಿದೆ, ನನ್ನನ್ನು ಎದುರು ನಿಂತು ಮಾತಾಡಿಸೋರು ಯಾರು. ಇದು ಒಂಥರ ಮದ ಮತ್ಸರ, ಇನ್ನೊಬ್ಬರ ಕೀಳರಿಮೆ, ತನ್ನ ಬಗ್ಗೆ ಓವರ್ ಎಸ್ಟಿಮೇಷನ್. ಆದರೆ ಮೋಹ ಅನ್ನೋದು ತಮೋಗುಣ. ಮೋಹ ಅಂತಂದರೆ 2 ಅರ್ಥ ಇದೆ. ಪ್ರಮಾದ, ಮೋಹ ಅಂದರೆ ಒಂದು ವಸ್ತುವಿನ ಬಗ್ಗೆ ಅತಿಯಾದ ಮಮತೆ, ಓವರ್ ಅಟ್ಯಾಚ್ಮೆಂಟ್. ಅದರಿಂದ ನಾವು ತಪ್ಪು ಮಾಡ್ತೇವೆ. ಈಗ ನಾವು ತುಂಬ ಹಚ್ಚಿಕೊಂಡ ವ್ಯಕ್ತಿಯ ಬಗ್ಗೆ ನಮ್ಮದೆಲ್ಲ ನಿಯಮಗಳು ಮೀರಿಬಿಡ್ತೇವೆ. ಅವರ ಬಗ್ಗೆ ಅವರು ಮಾಡಿದ ತಪ್ಪುಗಳನ್ನು ಕ್ಷಮಿಸ್ತೇವೆ, ಅವರನ್ನು ಅತಿಯಾಗಿ ಪ್ರೀತಿಸಿ ಅವರು ಹೇಳಿದ ಹಾಗೆ ಕುಣಿತೇವೆ. ಅಜಾಮಿಳನ ಕಥೆ ಅದೇ ಅಲ್ವ. ಅಜಾಮಿಳ ಒಳ್ಳೆ ವೈದಿಕ ಮನದಲ್ಲಿ ಹುಟ್ಟಿದವ. ವೈದಿಕ ಮನೆತನದಲ್ಲಿ ಹುಟ್ಟು ತುಂಬ ಶಾಸ್ತ್ರಗಳನ್ನು ಓದಿ ದೊಡ್ಡ ವಿದ್ವಾಂಸ, ದೊಡ್ಡ ಆಚಾರವಂತ. ಮದುವೆ ಆಗಿದೆ, ತಂದೆ ತಾಯಿ ಇದ್ದಾರೆ. ಇಂಥ ಮನುಷ್ಯ ಒಮ್ಮೆ ಪೂಜೆಗೆ ಹೂ ತುಳಸಿ ತರಲಿಕ್ಕೆ ಅಂತ ಕಾಡಿಗೆ ಹೋಗಿತ್ತು. ಹೂ ತುಳಸಿ ತರಲಿಕ್ಕೆ ಅಂತ ಕಾಡಿಗೆ ಹೋದಾಗ ಅಲ್ಲಿ ಕಾಡಿನಲ್ಲಿ ಯಾವುದೋ ಒಂದು ಮರೆಯಲ್ಲಿ, ಪೊದರಿನ ಮರೆಯಲ್ಲಿ ಏನೋ ಕಿಲ ನಗು, ಏನೋ ಸದ್ದು, ಸರಸರ ಸದ್ದು. ಮೆಲ್ಲ ಕದ್ದು ನೋಡಿದ. ಅಲ್ಲಿ ಒಬ್ಬ ಯುವಕ ಒಬ್ಬ ಹೆಣ್ಣಿನ ಜೊತೆಗೆ ವಿಹಾರ ಮಾಡ್ತಾ ಇದ್ದಾನೆ. ಅದನ್ನು ನೋಡಿದ. ಇವನಿಗೆ ನೋಡಿ, ಅಷ್ಟು ವರ್ಷಗಳ ಕಾಲ ಮಾಡ್ತಾ ಇದ್ದ ಅನುಷ್ಠಾನ, ಓದಿದ ಶಾಸ್ತ್ರ ಎಲ್ಲ ಮರೆತು ಹೋಯಿತು. ಅವನ ತಲೆಯಲ್ಲಿ ಆ ಹೆಣ್ಣು ಮತ್ತು ಸೆಕ್ಸ್ ಮಾತ್ರ ಉಳಿಯಿತು. ಮೋಹ, ಪೂರ್ತಿ ಮೋಹಕ್ಕೆ ಒಳಗಾದ. ಅದರ ಪರಿಣಾಮ ಏನು? ಮನೆಯಿಂದ ಅಪ್ಪ ಅಮ್ಮನನ್ನು ಬಿಟ್ಟ, ಹೆಂಡತಿ ಕೈ ಹಿಡಿದ ಹೆಂಡತಿಯನ್ನು ಬಿಟ್ಟ, ಹೋಗಿ ಆ ಹೆಣ್ಣಿನ ಜೊತೆಗೆ ಸಂಸಾರ ಮಾಡಿದ. ಯಾವ ಹೆಣ್ಣನ್ನು ನೋಡಿ ಮೋಹಗೊಂಡನೋ ಆ ಹೆಣ್ಣಿನ ಜೊತೆಗೆ ಸಂಸಾರ ಮಾಡಿದ. ಅವಳು ಮೋಹದಿಂದ ಮತ್ತೆ ಪ್ರಮಾದ. ಅವಳು ಏನು ಹೇಳಿದ್ರು ಗೊತ್ತಾ? ನೀನು ನನ್ನ ಜೊತೆಗೆ ಸಂಸಾರ ಮಾಡಬೇಕಾಗಿದ್ದರೆ ನಾನು ಬಯಸಿದಷ್ಟು ದುಡ್ಡು ತೊಗೊಂಡ್ಬರ್ಬೇಕು, ಕದಿಲಿಕ್ಕೆ ಶುರು ಮಾಡಿದ. ನನ್ನ ಜೊತೆಗೆ ಮದ್ಯಪಾನ ಮಾಡಬೇಕು, ಕುಡಿಲಿಕ್ಕೆ ಶುರು ಮಾಡಿದ. ನನ್ನ ಜೊತೆಗೆ ಮಾಂಸ ತಿನ್ನಬೇಕು, ನಾನು ನಿನ್ನನ್ನು ಪ್ರೀತಿ, ಮಾಂಸ ತಿಂದ. ಅಂದರೆ ಒಂದು ಮೋಹದಿಂದ ಎಲ್ಲ ಪ್ರಮಾದಗಳು, ಅದು ಪ್ರಮಾದಗಳು ಅಂದರೆ ಮಾಡಬಾರದಂಥ ಜಾರುವಿಕೆ, ಪತನ, ಎಲ್ಲ ಪ್ರಮಾದಗಳನ್ನು ಮಾಡಿದ. ಕಳ್ಳತನ ಮಾಡಿದ, ಮದ್ಯಪಾನ ಮಾಡಿದ, ಮಾಂಸ ಭಕ್ಷಣೆ ಮಾಡಿದ. ಯಾಕೆ? ತಾನು ಮೆಚ್ಚಿ ಬಂದ ಹುಡುಗಿಯನ್ನು ಪ್ಲೀಸ್ ಮಾಡಬೇಕು. ಅದು ಆ ಮೋಹದಿಂದ ಇಷ್ಟೆಲ್ಲ ಆಯಿತು ಅವಾಂತರಗಳು. ಇದು ಯಾವುದು? ಸಾತ್ವಿಕನಾಗಿದ್ದಂಥ ಒಬ್ಬ ವಿಪ್ರ ಅಜಾಮಿಳ ಪೂರ್ತಿ ತಾಮಸ್ಸಾಗಿಬಿಟ್ಟ. ಇದು ಕಾರಣ ಏನು ಗೊತ್ತಾ? ಇದರ ಹಿಂದೆ ಒಂದು ಸೈಕಾಲಜಿ ಇದೆ. ನಾವು ಮನಃಶಾಸ್ತ್ರೀಯವಾಗಿ ನಮ್ಮ ವೇದಾಂತವನ್ನು ಓದಿದರೆ ಒಂದು ಆನಂದ. ಆದರೆ ನಮ್ಮ ಅನೇಕ ಜನ ಸಂಸ್ಕೃತ ಓದಿದವರಿಗೆ ಮನಃಶಾಸ್ತ್ರೀಯವಾಗಿ ವೇದಾಂತವನ್ನು ಚಿಂತನೆ ಮಾಡಿ, ಯಾಕೆಂದರೆ ಸೈಕಾಲಜಿ ಅಂತ ಒಂದು ಸಬ್ಜೆಕ್ಟ್ ಉಂಟು ಅಂದರೆ ಬಹಳ ಜನ ಗೊತ್ತಿಲ್ಲ. ನೋಡಿ, ಯಾವತ್ತೂ ಕೂಡ ಮನುಷ್ಯ ತನ್ನ ಆಸೆಗಳನ್ನು ದಮನ ಮಾಡಿದಾಗ ಆಸೆ ಹೋಗೋಲ್ಲ. ದಮನ ಮಾಡಿದರೆ ಮತ್ತೆ ಒಂದು ಕಾಲದಲ್ಲಿ ಅದು 10 ಪಟ್ಟು ಜೋರಾಗಿ ಸ್ಫೋಟ ಆಗಬಹುದು. ಯಾವುದೇ ಬಯಕೆಗಳನ್ನು ಸಪ್ರೆಸ್ ಮಾಡಬೇಡ ಅಂತದೆ ಶಾಸ್ತ್ರ. ಇದು ಸೈಕಾಲಜಿ. ನೀವು ಬಯಕೆಗಳನ್ನು ಸಪ್ರೆಸ್ ಮಾಡಿದರೆ ಅದು ಏನು ಅಂದರೆ, ಜ್ವರ ಬಂದಾಗ
ನಿಮಗೆ ಜ್ವರವನ್ನು ಸಪ್ರೆಸ್ ಮಾಡಲಿಕ್ಕೋಸ್ಕರ, ಟೆಂಪರೇಚರ್ ಡೌನ್ ಮಾಡಲಿಕ್ಕೋಸ್ಕರ ಮಾತ್ರೆ ಕೊಟ್ಟ ಹಾಗೆ. ಜ್ವರದ ಮೂಲ ಹೋಗೋಲ್ಲ, ಟೆಂಪರೇಚರ್ ಡೌನ್ ಆಗುತ್ತೆ. ಅಂದರೆ ಬಲವಂತವಾಗಿ ಸಪ್ರೆಸ್ ಮಾಡಿ, ಒಳಗಿಂದ ರೋಗ ಮೂಲ ಹಾಗೇ ಇರುತ್ತೆ. ಅದೇ ಥರ ನೀವು ಬಲವಂತವಾಗಿ ನಿಮ್ಮ ಆಸೆಯನ್ನು ಸಪ್ರೆಸ್ ಮಾಡಿದರೆ ಅದು ಒಳಗಿಂದ ಸಮಯ ಕಾಯ್ತಾ ಕೂತಿರುತ್ತೆ. ಯಾವುದೋ ಒಂದು ಸಂದರ್ಭದಲ್ಲಿ ಸ್ಫೋಟವಾಗಿ ಬಿಡಬಹುದು. ಈ ಸಾಯೋ ತನಕವೂ ಸಮಾಜದಲ್ಲಿ ಅವಕಾಶ ಆಗದೆ ಅದನ್ನು ಸಪ್ರೆಸ್ ಮಾಡಿದರೆ ಆ ಸಪ್ರೆಸ್ ಮಾಡಿದ ಡಿಸೈರು ಮಗನಲ್ಲೋ ಮೊಮ್ಮಗನಲ್ಲೋ ಸ್ಫೋಟ ಆಗ್ಬೋದು, ತಲೆಮಾರಿಗೆ ಹೋಗುತ್ತೆ ಅದರ ಇನ್ಫ್ಲೂಯೆನ್ಸ್. ಆದ್ದರಿಂದ ಶಾಸ್ತ್ರಕಾರ ಹೇಳಿದರು, ನಿನಗೆ ಮನಃಶಾಸ್ತ್ರ ಗೊತ್ತಿದ್ದರೆ ಯಾವುದೇ ಆಸೆಗಳನ್ನು ಸಪ್ರೆಸ್ ಮಾಡಬೇಡ. ಅದಕ್ಕೆ ಒಬ್ಬ ವೇದಾಂತ ಓದಬೇಕಾದ್ರೆ ಏನು ಹೇಳಿದ್ರು ಗೊತ್ತಾ? ವಿವಿಧ ಸಾಂಸಾರಿಕ ಭೋಗ ವಿರಕ್ತಸ್ಯ. ನಿನಗೆ ವೇದಾಂತ ಓದಬೇಕು, ಅದರಿಂದ ಬ್ರಹ್ಮಚರ್ಯ ವಿರಕ್ತಿ ಗಡಿಬಿಡಿ ಮಾಡಬೇಡ. ನೀನೀಗ ವಿರಕ್ತಿನ ಶುರು ಮಾಡಿಬಿಟ್ರೆ ವೈರಾಗ್ಯದ ನಂತರ ನಿನಗೆ ಎಲ್ಲ ಬಿಟ್ಟ ಮೇಲೆ ಅಯ್ಯೋ ಜೀವನದಲ್ಲಿ ಎಲ್ಲ ಅನುಭವಿಸಿದೆ, ಆದರೆ ಸ್ತ್ರೀ ಸುಖ ಅಂದರೆ ಏನಂತ ಅನುಭವಿಸಲೇ ಇಲ್ಲ. ಸಾಯೋವಾಗಲೂ ಅದೇ ಕಾಣೋದು ಕಡೆ ತಲೆಯಲ್ಲಿ ಅವನಿಗೆ, ನನಗೆಲ್ಲ ಆಯಿತು ಆದರೆ ನಾನೊಂದು ಸಾಂಸಾರಿಕ ಸುಖವನ್ನು ಅನುಭವಿಸಲೇ ಇಲ್ವಲ್ಲ, ಅದೊಂದು ವಂಚಿತನಾಗಿಬಿಟ್ನಲ್ಲ. ದೇವ್ರ ನೆನಪು ಬರೋದಿಲ್ಲ, ಸಾಯುವಾಗ ಒಂದು ಹೆಣ್ಣು ನೆನಪಾಗುತ್ತೆ. ಅದಕ್ಕೇನು ಹೇಳಿದರು? ನಿನ್ನ ಕಾಮನೆಗಳನ್ನು ಮೊದಲು ಫೀಡ್ ಮಾಡು. ನಿನಗೆ ಹೆಣ್ಣಿನ ಮೋಹ ಇದ್ದರೆ ಮದುವೆ ಮಾಡ್ಕೋ. ಮದುವೆ ಮಾಡಿಕೊಂಡು ಅದರ ಲಿಮಿಟೇಷನ್ಸ್ ಅರ್ಥ ಮಾಡಿಕೊ. ಪ್ರತಿ ಕ್ಷಣ ಹೆಣ್ಣು, ಸಂಸಾರ, ಸುಖ ಅಂದರೆ ಇಷ್ಟೇ ಅಂತ ಅದರ ಲಿಮಿಟೇಷನ್ ಅರ್ಥ ಮಾಡು. ಅದು ಅರ್ಥ ಆದಮೇಲೆ ಬಿಡುವುದು. ಇಲ್ಲದೇ ಇದ್ದರೆ ಕಾಡುತ್ತೆ, ಅದು ಕೊನೆ ತನಕ ಕಾಡುತ್ತೆ. ಅದರಿಂದ ವಿರಾಗ ಬರುವ ಮುಂಚೆ ವಿವಿಧ ಭೋಗಿಸಿ ಅದರ ನಿಸ್ಸಾರತೆಯನ್ನು ಇಷ್ಟೇನಾ ಸಾಂಸಾರಿಕ ಸುಖ ಅಂದರೆ ಅಂತ ಕಾಣಬೇಕು ನನಗೆ, ಆಮೇಲೆ ಬಿಡು. ಇಲ್ಲದೇ ಇದ್ದರೆ ಅದು ಒಂದು ಕೊರತೆ ಸ್ವಾಮಿ, ನನಗೆ ಆಗಲೇ ಇಲ್ಲ, ಸಾಯೋ ತನಕ ಸಾಯುವಾಗಲೂ ನಾನು ಜೀವನದಲ್ಲಿ ಸಾಂಸಾರಿಕ ಸುಖವನ್ನು ಅನುಭವಿಸಲಿಲ್ಲ, ಅದೊಂದು ಇನ್ನೊಂದು ಸರ್ತಿ ಆದರೂ ಹುಟ್ಟಿ ಅದನ್ನು ಅನುಭವಿಸಬೇಕು ಅಂತ ಸಾಯ್ತಾನೆ. ಇದು ಸಮಸ್ಯೆ, ಇದು ಸೈಕಾಲಜಿ. ಶಾಸ್ತ್ರಕಾರ ಇದನ್ನು ಹೇಳ್ತಾರೆ. ಅದರಿಂದ ಯಾವುದನ್ನು ಬಲಾತ್ಕಾರವಾಗಿ ಸಪ್ರೆಸ್ ಮಾಡಬೇಡ. ಅದಕ್ಕೆ ಸಪ್ರೆಸ್ ಇವಲಿ ಏನಾಯಿತು ಗೊತ್ತುಂಟ? ಅಜಾಮಿಳನಿಗೆ ಆದದ್ದು ಇದು ಸಮಸ್ಯೆ. ಮನೆಯಲ್ಲಿ ಇವತ್ತಿಗೂ ನಿಮಗೆ ಗೊತ್ತಿದೆ, ವೈದಿಕ ವಾತಾವರಣದಲ್ಲಿ ಬೆಳೆಯುವ ಹುಡುಗರು, ನಾನು ತುಂಬ ಹುಡುಗರು ಬೆಂಗಳೂರಿನಲ್ಲೇ ನೋಡಿದ್ದೇನೆ, ವೈದಿಕ ವಾತಾವರಣದಲ್ಲಿ ಬೆಳೆಯುವ ಹುಡುಗರು, ಅವರು ಮಕ್ಕಳು ಅಂಥ ಮನೆಯಲ್ಲಿ ಬೆಳೆದ ಹುಡುಗರು, ಅವರಿಗೆ ಸಂಪ್ರದಾಯದ ಮೇಲೆ, ಧರ್ಮದ ಮೇಲೆ, ದೇವರ ಮೇಲೆ ದ್ವೇಷ ಯಾಕೆಂದರೆ ಇಲ್ಲಿ ಅವರು ಹಿರಿಯರು ಮಾಡ್ತಕ್ಕಂಥ ಅತಿಯಾದ ಒತ್ತಡ, ಸಪ್ರೆಷನ್, ಅವರ ಮಕ್ಕಳ ಫೀಲಿಂಗ್ಸಿಗೆ ಏನೂ ಬೆಲೆ ಕೊಡದೆ ನೀನು ಅದು ಮಾಡಬೇಕು, ನೀನು ಇದು ಮಾಡಬೇಕು, ಅದು ಇಲ್ಲ ನರಕಾದ ಅನರ್ಥ ಆಗುತ್ತೆ ಅಂತ ಬೈದು ಜೋಗ್ ಮಾಡಿ ಏನೋ ಒಂದು ಹುಡುಗರನ್ನ ಕಂಗಾಲು ಮಾಡಿಬಿಡ್ತಾರೆ. ಎಲ್ಲಿ ತನಕ ಕಂಗಾಲು ಮಾಡ್ತಾನೆ ಅಂದರೆ ಮಾತಮ್ಮ ಇಲ್ಲ ನರಕಾದ ಅನರ್ಥ ಆಗುತ್ತೆ ಅಂತ. ಕಡೆಗೆ ಆ ಹುಡುಗ ಏನು ಹೇಳ್ತಾನೆ ಅಂದರೆ ನನಗೆ ನರಕ ಆಗಲಿ, ಯಾಕೆ ಗೊತ್ತುಂಟು, ಅಲ್ಲಿ ಯಾರು ನಿಮ್ಮ ಕಾಟ ಇಲ್ವಲ್ಲ, ನೀವು ಸ್ವರ್ಗಕ್ಕೆ ಹೋಗ್ತಿರಲ್ಲ, ನರಕವೇ ಒಳ್ಳೆಯದು, ನಾನು ನರಕಕ್ಕೆ ಹೋಗ್ತೀನಿ ಅಂತ ಹುಡುಗರು ಹೇಳುವಷ್ಟು ಮನೆಯಲ್ಲಿ ನರಕವನ್ನು ನಿರ್ಮಾಣ ಮಾಡ್ತಾರೆ ಆಸ್ತಿಕರು ತಮ್ಮ ಮಕ್ಕಳಿಗೆ ಆಸ್ತಿಕೆ ಬೆಳೆಸಬೇಕಲ್ಲ, ಮಕ್ಕಳನ್ನು ನಾಸ್ತಿಕರಾಗುವಷ್ಟು ಸಪ್ರೆಸ್ ಮಾಡ್ತಾರೆ. ಇದು ಪ್ರಾಯೋಗಿಕವಾಗಿ ನಾನು ಅನೇಕ ಮನೆಗಳನ್ನು ನೋಡಿದ್ದೇನೆ. ಒಬ್ಬ ಹುಡುಗ ನನಗೆ ಬಾಯ್ಬಿಟ್ಟು ಹೇಳಿದ, ನನ್ನ ಅಪ್ಪನ ಒತ್ತಡಕ್ಕೆ ಬಲಿಯಾಗಿ ನನಗೆ ಧರ್ಮದ ಬಗ್ಗೆ ಹೇಸಿಗೆಯಾಗಿ ನಾನು ಅಮೆರಿಕಕ್ಕೆ ಹೋದೆ ಅಂತ. ಅಮೆರಿಕಕ್ಕೆ ಹೋದ ಮೇಲೆ ಆಸ್ತಿಕ ಆದವ. ಇಲ್ಲಿ ಯಾಕೆ ನಾಸ್ತಿಕ ಆದೆ ಅಂದರೆ ನನ್ನ ಮೇಲೆ ಏನು ವಿಚಿತ್ರವಾದ ಒತ್ತಡ ಹಾಕಿದ್ರು ಅಂದರೆ, ಇಫ್ ದಿಸ್ ಈಸ್ ರಿಲಿಜನ್ ಐ ಹೇಟ್ ಇಟ್, ಧರ್ಮ ಬೇಡ, ದೇವರು ಬೇಡ ಅಂತ ಹೇಸಿಗೆಯಾಗಿ ಹೋದೆ ಅಂತ. ಅಜಾಮಿಳನಿಗೆ ಆದದ್ದು ಅದೇ. ಮನೆಯಲ್ಲಿ ಮದುವೆ ಆಗಿದೆ, ಹೆಂಡತಿ ಹತ್ರ ಮಾತಾಡಲಿಕ್ಕೂ ಅವಕಾಶ ಇಲ್ಲ, ಮಡಿವಂತಿಕೆ. ಆಗ ಒಳಗಿನಿಂದ ಸಪ್ರೆಸ್ ಮಾಡಿದ ಸೆಕ್ಸ್ ಉಂಟಲ್ವ, ಯಾವುದೋ ಒಂದು ಅನೈತಿಕ ವ್ಯಭಿಚಾರವನ್ನು ನೋಡಿದಾಗ ಅದು ಸ್ಫೋಟ ಆಯಿತು. ಇದೆಲ್ಲವೂ ಸೈಕಾಲಜಿ. ನೀವು ಪುರಾಣಗಳನ್ನು ಈ ಮನಃಶಾಸ್ತ್ರೀಯವಾಗಿ ನೋಡಿದರೆ ಒಂದು ಅದ್ಭುತ ಪ್ರಪಂಚ. ಹಾಗಾಗಿ ಇಡೀ ಅಜಾಮಿಳನ ಕಥೆ ಏನು ಗೊತ್ತಾ? ನೀವು ಯಾವುದನ್ನು ಸಪ್ರೆಸ್ ಮಾಡಬೇಡಿ. ಸಪ್ರೆಸ್ ಮಾಡಿದರೆ ಅಜಾಮಿಳ ಹಾಗೆ ಕಡೆಗೆ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಅಜಾಮಿಳನಿಗೆ ಮತ್ತೆ ಜ್ಞಾನೋದಯ ಆಯಿತು, ಪಶ್ಚಾತ್ತಾಪ ಆಗಿ ತಿರುಗಿದ. ಯಾಕೆ ದಾರಿ ತಪ್ಪಿ ಮತ್ತೆ ಪಶ್ಚಾತ್ತಾಪ ಮಾಡಬೇಕು? ಮೊದಲೇ ಎಚ್ಚರ ವಹಿಸುವುದು ಒಳ್ಳೆಯದು. ಅದೇ ಪ್ರಮಾದ ಮೋಹ, ತಮೋಗುಣ ಬಂತು. ತಮೋಗುಣ ಪೂರ್ತಿ ಸಾತ್ವಿಕನಾಗಿದ್ದ, ಸತ್ವಗುಣವನ್ನು ಅವನಂತರ ಬಲವಂತವಾಗಿ ಹೇರಿದ್ರು, ಅದರಿಂದ ಸತ್ವಗುಣದ ಮೇಲೆ ದ್ವೇಷ ಬಂತವನಿಗೆ, ಇಮಿಡಿಯೇಟ್ ತಾಮಸ ಆಗಿಬಿಟ್ಟ. ತಾಮಸಾದ ಕೂಡಲೇ ಪ್ರಮಾದ ಮೋಹೋ ತಮಸ. ಅಲ್ಲಪ್ಪ, ಅಷ್ಟು ಶಾಸ್ತ್ರ ಓದಿದ್ದಾನೆ, ಅಷ್ಟು ಆಚಾರವಂತನಾಗಿದ್ದ, ಮಹಾ ದೊಡ್ಡ ಮಡಿವಂತರ ಮನೆಯ ದೊಡ್ಡ ವೈದಿಕ ಮನೆ, ಅಜ್ಞಾನಮೇವ ಚಾಂತ, ಅದು ಎಲ್ಲವೂ ಮರ್ತೋಯ್ತು. ಅಷ್ಟು ಮಾಡಿದ ಅನುಷ್ಠಾನ ಯಾವುದೂ ಅವನ ಮೇಲೆ ಪ್ರಭಾವ ಮಾಡಲಿಲ್ಲ, ಅದೆಲ್ಲವೂ ವ್ಯಾನಿಷ್ ಆಗೋಯ್ತು. ಅಜ್ಞಾನ ಅಂದರೆ ತಿಳಿವು ಮರೆಯಾಗುವುದು ಮತ್ತು ವಿಪರೀತವಾಗಿ ತಿಳಿದು ಎರಡೂ ಆಗ್ಬೋದು. ಇಲ್ಲಿ ತಿಳಿವು ಮರೆಯಾಗಿ ಹೋಯಿತು. ಎಲ್ಲ ತಿಳಿದಿದ್ದ, ಶಾಸ್ತ್ರ ಓದಿದ್ದ,
ಈ ಈ ಈ- ಈ ಇತ್ತೀಚಿನ ಕಾಲಕ್ಕೆ ಬನ್ನಿ. ರಾಹುಲ ಸಾಂಕೃತ್ಯಾಯನರ ಹೆಸರು ನೀವು ಬಹಳ ಜನ ಕೇಳಿದ್ದೀರಿ. ಬಹಳ ದೊಡ್ಡ ವೇದಿಕ್ ಸ್ಕಾಲರ್. ಅವರು ಇಡೀ ಪ್ರಪಂಚದಾದ್ಯಂತ ಅವರ ಸ್ಕಾಲರ್ಶಿಪ್ನಿಂದ ಎಕ್ಸ್ಟ್ರಾರ್ಡನರಿ ಅಂತ ಹೆಸರು ಪಡೆದವರು. ಬಹಳ ದೊಡ್ಡ ವೇದಿಕ್ ಸ್ಕಾಲರ್. ನೋಡಿ ದುರಂತ. ವೇದವನ್ನು ಅರ್ಥಪೂರ್ವಕವಾಗಿ ಬರೀ ಉರು ಹೊಡೆದದ್ದಲ್ಲ, ವೇದಾರ್ಥವನ್ನು ಚಿಂತನೆ ಮಾಡಿ ದೊಡ್ಡ ವಿದ್ವಾಂಸ ಆದರು. ಆಮೇಲೆ ಏನಾದದ್ದು ಗೊತ್ತಾ, ಅವರು ಕಮ್ಯುನಿಸ್ಟ್ ಆದರು. ಇದೆಲ್ಲ ಬೊಗಳೆ, ಇದೆಲ್ಲ ಹೊಟ್ಟೆಬಾಡಿಗಾಗಿ ಬ್ರಾಹ್ಮಣರು ಬರೆದದ್ದು ವೇದ, ಇದನ್ನು ನಾನು ನಂಬಬಾರದು ಅಂತ. ಇನ್ನು ತಮೋಗುಣ ಬಂದು ಕೂತಿತ್ತು. ಪ್ರಾಯ ಅವರು ಅಧ್ಯಯನ ಮಾಡುವಾಗ ಯಾವುದೋ ಸಪ್ರೆಷನ್ನಿಂದ ಯಾರೋ ತಂದೆ ಒತ್ತಾಯಕ್ಕೆ ವೇದ ಓದಿದ್ದಾರೆ. ಅವರು ಇಷ್ಟು ದೊಡ್ಡ ವೈದಿಕ ಸ್ಕಾಲರ್ ಆಗಿ ಕೊನೆಗೆ ತೀರ್ಮಾನ ಮಾಡಿದ್ದೇನೆಂದರೆ ಇದು ಬ್ರಾಹ್ಮಣರು ಹೊಟ್ಟೆಬಾಡಿಗಾಗಿ ಬರೆದ ಶಾಸ್ತ್ರ, ಇದನ್ನು ನಂಬಬಾರದು, ಇದು ಬೊಗಳೆ ಅಂತ ಕಮ್ಯುನಿಸ್ಟ್ ಆದರು. ಆಮೇಲೆ ಅಜಾಮಿಳನ ಹಾಗೆ ಆಯಿತು ಅವ್ರ ಕಥೆ. ಕೊನೆಗೆ ಸಾಯುವ ಕಾಲದಲ್ಲಿ ಅವರಿಗೆ ಪಶ್ಚಾತ್ತಾಪ ಆಯಿತು. ಅಯ್ಯೋ, ನಾನು ಇಂಥ ಸಂಪತ್ತನ್ನು ಮನೆತನದ ಆನುವಂಶಿಕವಾದ ಪ್ರಭಾವದಿಂದ ಕಲಿತು ಅದನ್ನು ನಂಬದೇ ನನ್ನ ಬದುಕನ್ನು ಹಾಳು ಮಾಡಿಕೊಂಡೆ ಅಂತ. ಆದರೆ ಏನದನ್ನು ಹೇಳಲಿಕ್ಕೂ ಇಲ್ಲ, ಬಾಯಿ ಬಿದ್ದು ಹೋಯಿತು. 6 ತಿಂಗಳು ಬಾಯಿ ಬಿದ್ದು ಹೋಗಿ ಯಾರು ಬಂದರೂ ಅಳೋದು. ಯಾಕೆಂದರೆ ಆ ಪಶ್ಚಾತ್ತಾಪ, ನಾನು ವೈದಿಕ ವಿದ್ವಾಂಸನಾಗಿ ವೇದ ಓದಿ ಅದನ್ನು ತ್ಯಾಗ ಮಾಡಿದನಲ್ಲ ಅಂತ ಬಂದವರನ್ನೆಲ್ಲ ನೋಡುವುದು, ಅಳೋದು. ಹೀಗೆ 6 ತಿಂಗಳು ಮಾತಿಲ್ಲದೆ ಸತ್ತರು. ಅದಕ್ಕೆ ಪ್ರಮಾದ ಮೋಹವು ತಮಸಃ ಭವತಃ ಅಜ್ಞಾನಂ. ಒಂದು ಇದ್ದ ಜ್ಞಾನ ಅದು ಮರೆತೇ ಹೋಗುತ್ತೆ. ನಾವು ಓದಿದ್ದು ಯಾವುದು ನಮ್ಮ ಮೇಲೆ ಪ್ರಭಾವ ಮಾಡೋದಿಲ್ಲ, ಅದು ಮರೆವು. ಅದರ ಮೇಲೆ ಓವರ್ ಅಟ್ಯಾಚ್ಮೆಂಟು ಇನ್ಯಾವುದೋ ಒಂದರ ಮೇಲೆ. ಅವರು ಕಮ್ಯುನಿಸ್ಟ್ ಆದರು, ಈ ಪೊಲಿಟಿಕಲ್ ಲೀಡರ್ ಆದರು, ಆಮೇಲೆ ಬೌದ್ಧ ಧರ್ಮ, ಯಾವುದನ್ನು ಸ್ವೀಕಾರ ಮಾಡಿದ್ರು ತೃಪ್ತಿ ಆಗದೆ ಕಡೆ ಕಣ್ಣೀರು ಬಿಟ್ಟು ಸತ್ತರು. ಈ ಅತಂತ್ರತೆ, ಅದೇ ಮೋಹ, ಅದರಿಂದ ಪ್ರಮಾದದಿಂದ ಕಮ್ಯುನಿಸ್ಟ್ ಆದರು, ಕಾಂಗ್ರೆಸ್ ಪಾರ್ಟಿ ಸೇರಿದ್ರು, ಕಡೆಗೆ ಬೌದ್ಧ ಧರ್ಮ ಹೇಳಿದ್ರು, ನಾಸ್ತಿಕ ಆದರೂ ಯಾವುದರಲ್ಲೂ ತೃಪ್ತಿ ಸಿಗಲಿಲ್ಲ. ಎಲ್ಲವೂ ಪ್ರಮಾದ. ಒಂದನ್ನು ಬಿಟ್ಟು ಇನ್ನೊಂದು ಹಿಡಿದಾಗ ಅಯ್ಯೋ ಇದು ಅರ್ಥಶೂನ್ಯ ಅಂತ ಕಾಣೋದು. ಎಲ್ಲವೂ ಅರ್ಥಶೂನ್ಯ ಅಂತ ಕಂಡು ನಾನು ಬದುಕಿದ್ದೇ ವ್ಯರ್ಥ ಅಂತ 10 ಸತ್ತರು. ಇದು ತಮೋಗುಣ. ಆದ್ದರಿಂದ ವೇದ ಓದಿದವರೆಲ್ಲ ಸಾತ್ವಿಕರನ್ನು ತಿಳ್ಕೊಬೇಡಿ. ಅವರಲ್ಲೂ ತಮೋಗುಣ ಬಂದು ಅವನ ಪ್ರತಿಯೊಬ್ಬರಲ್ಲಿಯೂ ಈ 3 ಗುಣಗಳು ಕೆಲಸ ಮಾಡುತ್ತೆ. ಪ್ರಮಾದ ಮೋಹವು ಭವತಃ ತಮಸಃ ಭವತಃ ಅಜ್ಞಾನಮೇವ ಅಂತ. ಅದು ಏವಕಾರ ಹಾಕಿದರೂ ಬಹಳ ಮುಖ್ಯವಾದಂಥದ್ದು ಮೋಹ ಮತ್ತು ಅಜ್ಞಾನ. ಮೋಹ ಓವರ್ ಅಟ್ಯಾಚ್ಮೆಂಟು, ಮತ್ತು ಮೋಹ ಅಂದರೆ ಎಲ್ಲವನ್ನೂ ತಪ್ಪಾಗಿ ತಿಳ್ಕೊಳ್ಳೋದು, ಚಿತ್ತ ವೈಚಿತ್ಯ, ಎಲ್ಲವನ್ನೂ ತಪ್ಪಾಗಿ ರಾಂಗ್ ನೋಷನ್, ಪ್ರತಿಯೊಂದು ವಿಷಯವನ್ನು ವಿಪರೀತವಾಗಿ ತಿಳ್ಕೊಳ್ಳೋದು ಕೂಡ ಮೋಹ. ಮತ್ತು ಅತಿಯಾದ ಮಮತೆ, ಓವರ್ ಅಟ್ಯಾಚ್ಮೆಂಟ್, ಅತ್ಯಾಸಕ್ತಿ, ಯಾವುದೇ ಒಂದು ವಿಷಯದಲ್ಲಿ ಅತಿಯಾದ ಮಮತೆ, ಅತಿ ಪ್ರೀತಿ. ಅದು ಏನು ಮಾಡುತ್ತೆ ಅಂದರೆ ನಾವೊಂದು ವಸ್ತುವನ್ನು ಅತಿಯಾಗಿ ಪ್ರೀತಿಸಿದರೆ ಆ ವಸ್ತುವನ್ನು ಕಳ್ಕೊಳ್ಳುವಾಗ ನಮಗೆ ಡಿಪ್ರೆಷನ್ಗೆ ಹೋಗ್ತದೆ, ಬದುಕುವುದೇ ಬೇಡ ಅಂತಾಗುತ್ತೆ. ಮನುಷ್ಯ ಸೂಸೈಡ್ ಮಾಡಿಕೊಳ್ತಾನೆ. ತಾನು ಅತ್ಯಂತ ಪ್ರೀತಿಸಿದ ವಸ್ತುವನ್ನು ಕಳ್ಕೊಂಡಾಗ ತಡ್ಕೊಳ್ಳಿಕ್ಕಾಗದೆ ಸೂಸೈಡ್ ಮಾಡಿಕೊಳ್ತಾನೆ. ಇದು ಎಲ್ಲ ಪ್ರಮಾದಗಳಾಗಲಿಕ್ಕೆ ಕಾರಣ ನಾವು ಓದಿದ ಅರಿವು ಮರೆಯಾಯಿತು, ಈ ಮೋಹ ಕಾಡಿತು, ಅದರಿಂದ ದಾರಿ ತಪ್ಪಿದೆವು, ಜಾರಿದೆವು, ಪಾತಾಳಕ್ಕೆ ಜಾರಿದೆವು. ಇದು ತಮೋಗುಣದ. ಇದನ್ನು ನಮ್ಮಲ್ಲಿ ಏನಕ್ಕೆ ಯಾವುದು ಕೆಲಸ ಮಾಡ್ತಾ ಇದೆ ಅಂತ ವಿಶ್ಲೇಷಣೆ ಮಾಡಲಿಕ್ಕೆ ಸ್ಪಷ್ಟವಾದ ಒಂದು ರೂಪರೇಖೆ ಕೊಟ್ಟ ಕೃಷ್ಣ. ಇದರಲ್ಲಿ ಯಾವುದು ಜ್ಞಾನದ ತೃಷೆ ನಿಮಗಿದ್ದರೆ ಗೆದ್ದಿರಿ, ನೀವು ಸಾತ್ವಿಕರು. ನೀವು ಅಲ್ಲ, ಏನೋ ಒಂದು ಲೋಭ, ನನಗೇ ಬೇಕು, ಉಳಿದವರಿಗೆ ಸಿಗಬಾರ್ದು ಅಂತ ಭಾವನೆ ಉಂಟೋ, ನಿಮ್ಮಲ್ಲಿ ರಜಸ್ಸು ಕೆಲಸ ಮಾಡ್ತಾ ಇದೆ. ಅಲ್ಲ, ಎಲ್ಲದು ಯಾವುದೋ ಒಂದು ವಿಶಿಷ್ಟವಾದ ವಸ್ತುವಿನ ಭೌತಿಕವಾದ ಒಂದು ವಸ್ತುವಿನ ಮೇಲೆ ಅತಿಯಾದ ಮಮತೆ. ಆ ಮೋಹ ಅನ್ನೋದು ಹೆಣ್ಣಿನ ಮೋಹ ಆಗಬಹುದು, ದುಡ್ಡಿನ ಮೋಹ ಆಗ್ಬೋದು, ಎನಿಥಿಂಗ್. ಯಾವುದೋ ಒಂದು ದುಡ್ಡು ಅಂತಂದರೆ ನನಗೆ ಒಬ್ಬರು ಸಾವನ್ನು ನೆನಪಾಗ್ತಾ ಇದೆ. ಅವರು ದುಡ್ಡು ಮಾಡಿದರು, ದುಡ್ಡು ಕೂಡಿಸಿಟ್ರು. ಅದನ್ನ ಬ್ಯಾಂಕಿನಲ್ಲಿಟ್ಟರೆ ಅಕೌಂಟೆಡ್ ಮನಿ ಆಗುತ್ತೆ. ಅವರು ಅಷ್ಟು ದುಡ್ಡಿದೆ ಅಂತ ಸರ್ಕಾರ ಗೊತ್ತಾಗಬಾರ್ದು, ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಅದನ್ನೆಲ್ಲ ಕವಾಟಿನಲ್ಲಿ ಬೀಗ ಜಡಿದಿಟ್ರು. ಕವಾಟಿನಲ್ಲಿ ಬೀಗ ಜಡಿದು ಆ ಬೀಗದ ಕೈಯನ್ನು ತಲೆಗೆ ನಡಿಯಲ್ಲಿ ಇಟ್ಕೊಳ್ಳೋದು. ಕೊನೆಗೆ ಅವರಿಗೆ ಮೃತ್ಯು ಸಂಭವಿಸಿತು. ಸಾಯ್ತೇನೆ ಅನ್ನೋದು ಅವರಿಗೆ ಮನವರಿಕೆ ಆಯಿತು. ಆವಾಗ ಬೀಗದ ಕೈಯ ಒಳಗೆ ಅದನ್ನು ಬೀಗ ತೆಗೆದರೆ ಅಲ್ಲಿ ಎಷ್ಟು ದುಡ್ಡು ಇಟ್ಟಿದ್ದೇನೆ, ಅದನ್ನು ಏನೋ ವ್ಯವಸ್ಥೆ ಮಾಡಿ ಅಂತ ಹೇಳಬೇಕು. ನೋಡಿ, ಅವರು ಯಾರು ಹೇಳಲಿಲ್ಲ. ಅವರು ಕೊನೆ ಸಾಯುವಾಗ ಅವರ ಬಾಯಲ್ಲಿ ಬಂದದ್ದು ದು ಅಂದರೂ ಸತ್ತರು. ಅಂದರೆ ದುಡ್ಡು ಏನೋ ವಿನಿಯೋಗ ಮಾಡಬೇಕು ಅಂತ ಹೇಳಿ. ಇದು ಯಾಕೆಂದರೆ ಆ ಮೋಹ, ದುಡ್ಡಿನ ಬಗ್ಗೆ ಎಷ್ಟು ಮೋಹ ಅಂದರೆ ಸಾಯುವಾಗ ಅವರಿಗೆ ದುಡ್ಡು ಅಲ್ಲಿದೆ, ಅದನ್ನು ತೆಗೀರಿ ಅಂತ ಹೇಳಬೇಕು. ಹೇಳಲಿಕ್ಕೆ ಶಬ್ದ ಬರಲ್ಲ, ದೂ ಅಂದರೂ ಸತ್ತರು. ದುಡ್ಡು ಅಂತ ಇಡೀ ಹೇಳಲಿಕ್ಕೆ ಆಗಲೇ ಇಲ್ಲ.
ಇದು ಮೋಹ. ಈ ಮೋಹ ದುಡ್ಡಿನ ಬಗ್ಗೆ ಆಗಬಹುದು, ಮಣ್ಣಿನ ಬಗ್ಗೆ ಆಗಬಹುದು, ಹೆಣ್ಣಿನ ಬಗ್ಗೆ ಆಗಬಹುದು. ಈ ಯಾರು ಹಿತವರು ನಿನಗೆ ಈ ಮೂರೊಳಗೆ ಅಂತ ಇದನ್ನೇ ಹೇಳಿದರು. ಹೆಣ್ಣು, ಮಣ್ಣು, ಹೊನ್ನು. ಇದರ ಮೇಲೆ ಮೋಹ. ಈ ಮೋಹದಿಂದ ಪ್ರಮಾದ, ಮಾಡಬಾರದ ಕೆಲಸ ಮಾಡು, ಅನೈತಿಕವಾದಂಥ ಕೆಲಸ. ಸುಳ್ಳು ಹೇಳಿ ಆದರೂ ಇನ್ನೊಬ್ಬರ ಆಸ್ತಿ ಎಲ್ಲ ಪಟಾಯಿಸಬೇಕು. ನಮ್ಮಲ್ಲಿ ಒಂದು ಕಥೆ ನಡೆದದ್ದು, ನಾನು ಹಿಂದೆ ಕೂಡ ಕೆಲವು ಕಡೆ ಹೇಳಿದ್ದೆ ಅಲ್ಲ. ಈ ಮೋಹದಿಂದ ಮನುಷ್ಯ ಎಷ್ಟು, ಒಂದು ತೆಂಗಿನ ಮರ, ಈಚೆ ಒಂದು ಮನೆ, ಆಚೆ ಒಂದು ಮನೆ, ಅದು ಮಧ್ಯದಲ್ಲಿದೆ, ಅಂದರೆ ಬೇಲಿಯಲ್ಲಿದೆ. ಆ ಕಂಪೌಂಡ್ನಲ್ಲಲ್ಲ, ಈ ಕಂಪೌಂಡ್ನಲ್ಲ, ಬೇಲಿಯಲ್ಲಿದೆ. ಅದು ಯಾರಿಗೆ ಅಂತ, ಆ ಬೇಲಿಯ ಮರ ಯಾರಿಗೆ? ಕಡೆ ಎಲ್ಲಿ ತನಕ ಅಂದರೆ ಸರಿ ಅರ್ಧ ಸಿಗೋದು, ನನಗೆ ಅರ್ಧ ನಿನಗೆ ಅರ್ಧ ಅಂತ ಮಾಡುವಲ್ಲಿ ತನಕ ಜಗಳ ಆಯಿತು. ಕಡೆ ಇಬ್ಬರು ಕೂಡ ಒಂದು ತೆಂಗಿನ ಮರಕ್ಕೋಸ್ಕರ ಎಷ್ಟು ಸುಲಭದಲ್ಲಿ ಪರಿಹರಿಸ್ಬೋದಿತ್ತು. ಅಪ್ಪ ಅದು ಮಧ್ಯದಲ್ಲಿದೆ, ನಂದೋ ನಿಂದೋ ಜಗಳ ಬೇಡ, ಒಮ್ಮೆ ಕಾಯಿ ನೀನು ಕೊಯ್ಯು, ಒಂದು ನಾನು ಕೊಯ್ತೇನೆ ಅಂತ ಪ್ರೀತಿಯಿಂದ ಇರ್ಬೋದಿತ್ತಲ್ಲ. ಕೋರ್ಟಿಗೆ ಹೋಯಿತು. ಕೋರ್ಟ್ನಲ್ಲಿ ನಿಮ್ಗೆ ಗೊತ್ತಲ್ಲ, ಕೋರ್ಟಿಗೆ ಹೋದರೆ ನಮ್ಮ ದೇಶದಲ್ಲಿ ಯಾವ ಕೆಲಸ 10 ವರ್ಷಕ್ಕಿಂತ ಮುಂಚೆ ತೀರ್ಮಾನ ಆಗೋಲ್ಲ. ಸರಿ, ಆ ತೆಂಗಿನ ಮರ 10 ವರ್ಷ ಇಬ್ಬರು ಕಾಯಿ ಮುಟ್ಟಲಿಲ್ಲ. ಯಾಕಂದ್ರೆ ಅವ್ರು ಮುಟ್ಲಿಕ್ಕೆ ಕೊಯ್ಲಿಕ್ಕೆ ಇವ್ರು ಬಿಡಲಿಲ್ಲ. ಇವಾಗ ಕಾಯಿ ಇಲ್ವಾ, ವಕೀಲರಿಗೆ 16,000 ರೂಪಾಯಿ ಖರ್ಚಾಯಿತು. ಕಡೆಗೆ ಜಡ್ಜ್ಮೆಂಟ್ ಬಂತು, ನಾಳೆ ಜಡ್ಜ್ಮೆಂಟ್ ಬರ್ತದೆ ಅಂತ. ಅಲ್ಲ, ಇದು ವಿಧಿ ವಿಚಿತ್ರ. ಅವರು ಅದನ್ನು ಮರ ಇದ್ದಾಗ ಅದನ್ನು ತಾವು ಇಬ್ಬರು ಹಂಚಿಕೊಂಡು ಸುಖವಾಗಿ ಬದುಕಬೋದಿತ್ತು, ಬದುಕಲಿಲ್ಲ. ಜಗಳ ಆಡಿದರು, ಕೋರ್ಟ್ ಕಟ್ಟೆ ಹತ್ತಿದರು, ಕತ್ತಿ ಹಿಡ್ಕೊಂಡು ಜಗಳ ಆಡಿದರು. ಇನ್ನು 10 ವರ್ಷ ಕೋರ್ಟ್ನಲ್ಲಿ ತೀರ್ಮಾನ, ವಾದ ಪ್ರತಿವಾದ ಆಯಿತು. ಕಡೆಗೆ ಜಡ್ಜು ನಾಳೆ ಜಡ್ಜ್ಮೆಂಟ್ ಅನೌನ್ಸ್ ಮಾಡ್ತಾರೆ ಅಂತ. ಅಲ್ಲಿವರೆಗೆ ಬಂತು. ನಾಳೆ ಜಡ್ಜ್ಮೆಂಟ್ ಬರುತ್ತೆ, ಯಾರಿಗೋ ಒಬ್ಬರಿಗೆ ಸಿಗುತ್ತೆ ಅಂತ ಇವರು ಖುಷಿಯಲ್ಲಿದ್ದಾರೆ. ಆವತ್ತು ರಾತ್ರಿ ಸಿಡಿಲು ಬಿದ್ದು ಆ ಮರ ಸುಟ್ಟು ಹೋಯಿತು. ದೇವರಿಗೆ ಅನಿಸಿರ್ಬೇಕು, ದರಿದ್ರ ಜಗಳಾಡೋರು, ನಿಮ್ಗೆ ಯಾಕೆ ಬೇಕ್ರಿ ಮರ ಅಂತ. ಇಷ್ಟು ವಿಚಿತ್ರ ನೋಡಿ, ಮರಕ್ಕೆ ಸಿಡಿಲು ಬಿದ್ದು ಮರ ಸುಟ್ಟು ಹೋಯಿತು. ಮರುದಿವಸ ಯಾರ ಪರವಾಗಿ ಜಡ್ಜ್ಮೆಂಟ್ ಬಂದರೆ ಇದು ವಿಧಿವಿಲಾಸ. ಆದರೂ ಮನುಷ್ಯ ಬುದ್ಧಿ ಕಲಿಯೋಲ್ಲ, ಹಠ. ದುರ್ಯೋಧನದ್ದು ಇದೇ ಇದು. ತಮೋಗುಣದಿಂದ ಅವನಿಗೆ ಮೋಹ. ಏನು, ತಾನು ಸಮ್ರಾಟ ಆಗಬೇಕು, ಇಡೀ ದೇಶದ ಸಂಪತ್ತು ನನ್ನದಾಗಬೇಕು, ಪಾಂಡವರು ಮಣ್ಣು ಮುಕ್ಕಬೇಕು, ಭಿಕ್ಷಾಟನೆ ಮಾಡಿ ಸಾಯಬೇಕು, ಇದು. ಅದರಿಂದ ಅವನು ಜೀವನದ ಉದ್ದಕ್ಕೆ ಪ್ರಮಾದ ಮಾಡಿದ. 1-2 ಪ್ರಮಾದ ಅಲ್ಲ, ಸ್ವತಃ ಕೃಷ್ಣನೇ ಬಂದರೂ ಕೇಳೋಲ್ಲ ಅಂತ ಕೂತ. ಇದು ಕಾರಣ ಅಜ್ಞಾನ. ಅವನು ಶಾಸ್ತ್ರ ಓದಿಲ್ವಾ? ಯಾವ ಶಾಸ್ತ್ರ ಓದಿದ್ದು ಅವನಿಗೆ ತಲೆಗೆ ಕೆಲಸ ಮಾಡಲೇ ಇಲ್ಲ. ಸ್ಮೃತಿಭ್ರಂಶ ಅಂತ ಹೇಳ್ತಾರೆ ಗೀತೆಯಲ್ಲಿ. ಯಾವ ಶಾಸ್ತ್ರವು, ಅವನು ಶಾಸ್ತ್ರ ಓದಿದ್ದು ಒಂದೊಂದು ಧೃತರಾಷ್ಟ್ರ ಹೇಳ್ತಾನೆ, ಅಪ್ಪ ಶಾಸ್ತ್ರಕ್ಕೆ ವಿರುದ್ಧವಾಗುತ್ತೆ, ಇದು ಅಶಾಸ್ತ್ರೀಯ, ನೀನು ಹೀಗೆ ಮಾಡಬಾರ್ದು ಅಂತ ಮಗನಿಗೆ ಧೃತರಾಷ್ಟ್ರ ಬುದ್ಧಿ ಹೇಳಿದರೆ, ದುರ್ಯೋಧನ ಏನು ಹೇಳ್ತಾನೆ ಗೊತ್ತಾ? ನೀನು ಶಾಸ್ತ್ರ ಓದಿದ್ದು ದಂಡ ಅಪ್ಪನಿಗೆ. ಹೇಗೆ ಅಂದರೆ ದರ್ವಿ ಪಾಕರ ಸಂಯಥ ಅಂತ ಸೌಟಿರುತ್ತೆ ಸಾರಿನ ಪಾತ್ರೆಯಲ್ಲಿ. ಸಾರಿನ ಪಾತ್ರೆಯಲ್ಲೇ ಮುಳುಗಿರುತ್ತೆ, ಆದರೆ ಸಾರಿನ ರುಚಿ ಗೊತ್ತಿರೋದಿಲ್ಲ ಸೌಟಿಗೆ. ನೀನು ಸೌಟಿನ ಹಾಗೆ, ನೀನು ಶಾಸ್ತ್ರದಲ್ಲಿ ಮುಳುಗಿದ್ಯಾ, ನಿನಗೆ ಶಾಸ್ತ್ರ ಸ್ಪಿರಿಟೇ ಅರ್ಥ ಆಗಲಿಲ್ಲ ಅಂತಾನೆ ಮಗ ಅಪ್ಪನಿಗೆ. ಏನು ಅದ್ಭುತ ನೋಡಿ. ಅಂದರೆ ಸಾಮಾನ್ಯವಾಗಿ ಮಕ್ಕಳಿಗೆ ಅಂಥ ಒಂದು ಈಗೋ ಇರುತ್ತೆ, ನಾವು ಬುದ್ಧಿವಂತರು, ಅಪ್ಪನಿಗೆ ನಮ್ಮ ಸ್ಥಳ ಇಲ್ಲ ಅಂತ. ಅವನು ಇವನು ಹೇಳಿಬಿಡ್ತಾನೆ, ಈ ಸ್ಥವಿರೋ ನಾಶ ಎತ್ಯಸು, ನಾವು ಏನೇನು ಪ್ಲ್ಯಾನ್ ಮಾಡಿದ್ರೆ ಈ ಮುದುಕ ಎಲ್ಲ ಹಾಳು ಮಾಡ್ತಾನೆ, ಬುದ್ಧಿ ಇಲ್ಲ ಅವನಿಗೆ ಅಂತಾನೆ. ಇದು ಅಜ್ಞಾನ, ಪ್ರಮಾದ, ಮೋಹ. ನಮಗೆ ಪ್ರಾಯ ಈ 3 ಕ್ವಾಲಿಟಿಗೆ, ಅದಕ್ಕೋಸ್ಕರ ಮಹಾಭಾರತ ನಮ್ಮ ಮುಂದಿಟ್ಟದ್ದು. ನಾನು ಏನು ಸಂದೇಶ ಗೀತೆಯಲ್ಲಿ ಹೇಳಿದ್ದೇನೆ ಅದರ ಕ್ಯಾರೆಕ್ಟರನ್ನು ಭಾರತದಲ್ಲಿ ಕೊಟ್ಟಿದ್ದೇನೆ ನೋಡ್ರಿ ಅಂತ. ಪೂರ್ತಿ ಪ್ರಮಾದ ಮೋಹೋ ತಮಸಃ ಭವತಃ ಅಜ್ಞಾನಮೇವಚ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಸ್ ದುರ್ಯೋಧನ. ಅವನು ಬಿಟ್ಟರೆ ಇನ್ನೊಬ್ಬರಿಲ್ಲ. ಅದು ಸತ್ವಕ್ಕೆ ಇವರೆಲ್ಲ ಇದ್ದಾರೆ, ಧರ್ಮರಾಜ, ಭೀಮ, ಇವರೆಲ್ಲ ಇದ್ದಾರೆ. ರಜೋಗುಣಕ್ಕೆ ಅಲ್ಲಿ ಯುದ್ಧದಲ್ಲಿ ಒಳ್ಳೆಯವರಾಗಿದ್ದುಕೊಂಡು ದುರ್ಯೋಧನನ ಬೆಂಬಲ ಮಾಡಿದವರಿದ್ದಾರಲ್ಲ, ಅನ್ನದ ರಣಕ್ಕೆ ಅಂತ, ಅವರೆಲ್ಲ ಒಂಥರ ರಾಜಸಿಕ. ಈಗಿನ ದ್ರೋಣಾಚಾರ್ಯ, ಭೀಷ್ಮಾಚಾರ್ಯ ಬಹಳ ಒಳ್ಳೆಯವರಲ್ವ, ಅವರು ಯಾಕೆ ದುರ್ಯೋಧನ ಪಕ್ಷಕ್ಕೆ ನಿಂತರು? ಅನ್ನದ ಋಣಪ್ಪ, ಅವ್ರ ಮನೆ ಅನ್ನ ಉಂಡು ಅವ್ರಿಗೆ ವಿರೋಧ ಮಾಡೋದು ಹೇಗೆ ಅಂತ ಒಂದು ಕಾಂಪ್ಲೆಕ್ಸ್. ಈ ಒಂದು ಸಂಘರ್ಷದಿಂದಾಗಿ ಅವರ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಬದುಕಿದರು ಅವರು ಅದು ಸರಿ ಅಂತ ಮಾಡಿದ್ದಲ್ಲ. ಅದರಿಂದ ಅದು ಎಲ್ಲೋ ಒಂದು ಆವೇಶ, ಆಸುರ, ಅದೇನು ರಜೋಗುಣದ ಆವೇಶ. ಆದರೆ ಒಳಗಿನಿಂದ ಸ್ವಚ್ಛವಾದ ಸಾತ್ವಿಕತೆ ಇದ್ದವರಲ್ಲಿ ಅದಕ್ಕೆ ಕೋಟಿಂಗ್ ರಜೋಗುಣದ್ದು. ಆ ಕೋಟಿಂಗ್ ಕೆಲಸ ಮಾಡಿತ್ತು, ಒಳಗಿದ್ದ ಸತ್ವ ಕೆಲಸ ಮಾಡಲಿಕ್ಕೆ ಬಿಡಲಿಲ್ಲ. ವ್ಯಕ್ತಿತ್ವವನ್ನು ಮುಚ್ಚಿಟ್ಟು ಅದು ಆವೇಶ ಕೆಲಸ ಮಾಡಿತು. ಹೀಗೆ ಇಡೀ ಮಹಾಭಾರತ ಈ ಶ್ಲೋಕಕ್ಕೆ ವ್ಯಾಖ್ಯಾನ. ಯಾರು ಸತ್ವ, ಯಾರು ಜ್ಞಾನ. ನೋಡಿ, ಭೀಷ್ಮಾಚಾರ್ಯರು ಕೊನೆಗೆ ಯುದ್ಧ ಮುಗಿದ ಮೇಲೆ ಸತ್ವಾತ್ ಸಂಜಾಯತೆ ಜ್ಞಾನಂ, ದೊಡ್ಡ ಜ್ಞಾನ ಮೂರ್ತಿಯಾಗಿ ಉಪದೇಶ ಮಾಡಿ ಸತ್ರು. ಅಲ್ಲಿ ತನಕ ಯುದ್ಧ ಮುಗಿಯುವವರೆಗೆ ಅವರಿಗೆ ಕೂಡ ರಜೋಗುಣ ಸೇರಿಕೊಂಡಿತ್ತು.
ಇದು ಆದ್ದರಿಂದ ಈ ಶ್ಲೋಕ, ಇಡೀ ಶ್ಲೋಕಕ್ಕೆ ವ್ಯಾಖ್ಯಾನ ಇಡೀ ಮಹಾಭಾರತ. ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭಯೇವ ಚ ಪ್ರಮಾದಮೋಹೋ ತಮಸಃ ಭವತೋ ಜ್ಞಾನಮೇವ ಚ. ಇವತ್ತು ನಾನು ಇಷ್ಟೊತ್ತು ಮಾತಾಡ್ತೇನೆ ಅಂತ ಸ್ವಲ್ಪ ಆರೋಗ್ಯ ಪೂರ್ತಿ ಸರಿ ಇರಲಿಲ್ಲ. ಆದಷ್ಟು ಹೊತ್ತು ಮಾತಾಡೋಣ ಅಂತ ಗೊತ್ತಿಲ್ಲದೇನೆ ಹೊತ್ತು ಮೀರಿ ಮಾತಾಡಿಬಿಟ್ಟಿದ್ದೇನೆ. ಸಮಯ ಮೇಲೆ ನಾನು ವಾಚೇ ನೋಡಿಲ್ಲ, ಯಾಕಂದರೆ ಈ ಶ್ಲೋಕ ಮುಗಿಯುವವರೆಗೆ ವಾಚ್ ನೋಡೋದಿಲ್ಲ ಅಂತ ಕೂತ್ಬಿಟ್ಟೆ. ನಾವು ಒಂದು ಶ್ಲೋಕವನ್ನು ಇವತ್ತು ಮನನ ಮಾಡಿದೆವು. ಅದರ ನಂತರ ಅದರ ಮುಂದುವರಿಕೆ ಈ ಶ್ಲೋಕದ್ದೇ ಇನ್ನೊಂದು ಮುಖದಿಂದ ನೋಡಲಿಕ್ಕಿದೆ, ಅದನ್ನು ನಾಳೆ ಹೇಳಿ. ಇದಕ್ಕೆ ಇನ್ನೊಂದು ಅರ್ಥ ಇದೆ ಈ ಶ್ಲೋಕಕ್ಕೆ. ಸತ್ವ ರಜಸ್ಸು ತಮಸ್ಸು ಅಂತಂದರೆ ಅದನ್ನು ಚೈತನ್ಯದ ಮುಖದಲ್ಲಿ, ಇದು ಜಡ, 3 ಗುಣಗಳು ಅಂದರೆ ಜಡ, ಅದನ್ನು ಚೈತನ್ಯದ ಮುಖದಲ್ಲಿ ನೋಡುವ ಇನ್ನೊಂದು ಮುಖ ಇದೆ. ಅದನ್ನು ನಾಳೆ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.